ಸರ್ವವು ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ ದಶಮ ಸ್ಕಂದ 3ನೇ ಅಧ್ಯಾಯ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಚಾರ್ತೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಸ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕ್ವಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವಸುದೇವನ ಸ್ತುತಿಯ ನಂತರ ದೇವಕಿ ಪರಮಾತ್ಮನನ್ನು ಕುರಿತು ಸ್ತುತಿ ಮಾಡ್ತಾಳೆ. ರೂಪಂ ಯತ್ತದ್ ಪ್ರಾಹುರವ್ಯಕ್ತ ಮಾಧ್ಯಂ ಬ್ರಹ್ಮ ಜ್ಯೋತಿ ನಿರ್ಗುಣಂ ನಿರ್ವಿಕಾರಂ ಸತ್ತಾ ಮಾತ್ರಂ ನಿರ್ವಿಶೇಷಂ ನಿರೀಹಂ ಸತ್ವಂ ಸಾಕ್ಷಾತ್ ವಿಷ್ಣುರಾಧ್ಯಾತ್ಮದೀಪಃ. ವೇದ ಮಂತ್ರಗಳು ಪರಮಾತ್ಮ ಅಂತ ಹೇಳಿದಾಗ ಭಗವಂತನನ್ನ ಯಾವ ರೀತಿ ನಮ್ಮ ವೇದ ಮಂತ್ರಗಳು ವರ್ಣನೆ ಮಾಡಿವೆ ಆ ರೀತಿಯಲ್ಲಿ ದೇವಕಿ ಪರಮಾತ್ಮ ಶ್ರೀಕೃಷ್ಣನನ್ನ ಸ್ತುತಿ ಮಾಡ್ತಾ ಇದ್ದಾಳೆ. ಪರಮಾತ್ಮನನ್ನ ಅವ್ಯಕ್ತ ಅಂತ ಹೇಳ್ತಾಳೆ. ಅವ್ಯಕ್ತ ಅಂತಂದ್ರೆ ಸಾಮಾನ್ಯವಾಗಿ ನಮ್ಮ ಗಮನಕ್ಕೆ ಬರುವಂತಹ ಅರ್ಥ ಕಣ್ಣಿಗೆ ಕಾಣದೇ ಇರುವಂತಹದ್ದನ್ನು ಅವ್ಯಕ್ತ. ವ್ಯಕ್ತ ಅಂತಂದ್ರೆ ಎಲ್ಲವೂ ಗೋಚರಿಸ್ತಾ ಇದೆ, ಎಲ್ಲವನ್ನ ಗ್ರಹಿಸುವಂತಹದ್ದು, ಎಲ್ಲವನ್ನ ನೋಡುವಂತಹದ್ದು, ಎಲ್ಲವನ್ನ ನೇರವಾಗಿ ನಮ್ಮ ಅನುಭವಕ್ಕೆ ತಂದ್ಕೊಳ್ಳುವಂತಹದ್ದನ್ನ ನನಗೆ ಗೊತ್ತಾಯಿತು, ನಾನು ನೋಡಿದೆ, ಹೀಗೆಲ್ಲ ಹೇಳ್ತೀವಿ. ಅದನ್ನ ವ್ಯಕ್ತ ಅಂತ ಹೇಳ್ತೀವಿ. ಅವ್ಯಕ್ತ ಅಂತ ಹೇಳಿದಾಗ ಏನೊಂದು ಗೊತ್ತಾಗ್ತಾ ಇಲ್ಲ, ಏನೊಂದು ಗೊತ್ತಾಗದೇ ಇರುವಂತಹದ್ದನ್ನ ಅವ್ಯಕ್ತ ಅಂತ ಹೇಳಿದಾಗ ವೇದಾಂತ ಇದಕ್ಕೆ ಬಹಳ ಬೇರೆಯದೇ ಮಹತ್ವವಾದ ಅರ್ಥವನ್ನು ಕೊಡುತ್ತೆ. ಸಾಮಾನ್ಯವಾಗಿ ಯಾವುದೇ ಒಂದು ವಸ್ತು ಆಗಲಿ, ಒಬ್ಬ ವ್ಯಕ್ತಿಯಾಗಲಿ, ಒಂದು ವಿಚಾರವನ್ನಾಗಲಿ ಅದರ ಬಗ್ಗೆ ನನಗೆ ಗೊತ್ತಾಯಿತು ಅಂತ ನಾನು ಯಾವಾಗ ಹೇಳ್ಕೊತೀನಿ ಅಂತಂದರೆ ಅವುಗಳು ನೇರವಾಗಿ ನನಗೆ ಯಾವುದು ಒಂದನ್ನು ತಿಳಿಸ್ಕೊಡೋದಿಲ್ಲ. ಅವೆಲ್ಲವೂ ನಮ್ಮ ದೇಹ, ಮನಸ್ಸು, ಇಂದ್ರಿಯಗಳ ಆವರಣದಲ್ಲಿ ಸಿಕ್ಕಿ ಅವುಗಳು ನಮಗೆ ತಿಳಿಸ್ಕೊಡುವಂತಹದ್ದು. ಅದರಿಂದ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವೆಲ್ಲ ದೇಹ, ಮನಸ್ಸು, ಇಂದ್ರಿಯಗಳಿಗೆ ಸಿಗುವಂತಹ ಅನುಭವ. ಬಟ್ ಕಾನ್ಷಿಯಸ್ನೆಸ್ ಅಂತ ಹೇಳ್ತೀವಿ, ಅದನ್ನು ಶುದ್ಧ ಪ್ರಜ್ಞೆ ಅಂತ ಹೇಳ್ತೀವಿ. ಶುದ್ಧ ಪ್ರಜ್ಞೆ ಅಂತ ಹೇಳಿದಾಗ ಆ ಶುದ್ಧ ಪ್ರಜ್ಞೆಯಲ್ಲಿ ಏನಿದೆ, ಶುದ್ಧ ಪ್ರಜ್ಞೆ ಅಂತಂದ್ರೆ ಏನು? ಶುದ್ಧ ಪ್ರಜ್ಞೆ ಎನ್ನುವಂತಹದ್ದು ಯಾವ ರೀತಿ ಈ ಎಲ್ಲವುಗಳಿಗೆ ಸಂಪರ್ಕವನ್ನ ಮಾಡಿಕೊಳ್ಳುತ್ತೆ? ಹಾಗಾದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನುವಂತಹದ್ದು ಇಂದ್ರಿಯಗಳ ಮೂಲಕ ನಮಗೆ ಕೆಲವು ಜ್ಞಾನವನ್ನು ಕೊಡುತ್ತೆ, ಅನುಭವವನ್ನು ಕೊಡುತ್ತೆ. ಆದರೆ ಕಾನ್ಷಿಯಸ್ನೆಸ್ ಅಲ್ಲಿ ಇದ್ಯಾವುದೂ ಇಲ್ಲ. ಕಾನ್ಷಿಯಸ್ನೆಸ್ ಅಂತ ಹೇಳಿದಾಗ
ಅದನ್ನು ಶುದ್ಧ ಪ್ರಜ್ಞೆ ಅಂತ ಹೇಳ್ತೀವಿ. ಆ ಶುದ್ಧ ಪ್ರಜ್ಞೆ ಅಂತಂದಾಗ ಅಲ್ಲಿ ದೇಹ ಇರೋದಿಲ್ಲ, ಮನಸ್ಸಿರೋದಿಲ್ಲ, ಇಂದ್ರಿಯಗಳು ಕೂಡ ಇರೋದಿಲ್ಲ. ಆ ಶುದ್ಧ ಪ್ರಜ್ಞೆ ಅಂತ ಹೇಳಿದಾಗ ಅಲ್ಲಿ ಏನೊಂದೂ ಇಲ್ಲ. ಅಲ್ಲಿ ಏನೊಂದೂ ಇಲ್ಲ ಅಂತಂದಾಗ ಒಂದು ವಸ್ತುವನ್ನಾಗಲಿ ಒಂದು ವಿಚಾರವನ್ನಾಗಲಿ ಅದು ಯಾವ ರೀತಿ ಗ್ರಹಿಸುತ್ತೆ? ಆದ್ದರಿಂದ ಶುದ್ಧ ಪ್ರಜ್ಞೆ ಅಂತ ಹೇಳಿದಾಗ ಅಲ್ಲಿ ಏನೊಂದೂ ಇಲ್ಲ, ಅಲ್ಲಿ ಏನೂ ಇಲ್ಲದೆ ಇರೋದ್ರಿಂದ ಅದನ್ನ ನಿರ್ಗುಣ ಅಂತ ಹೇಳ್ತಾರೆ. ಶುದ್ಧ ಪ್ರಜ್ಞೆಯನ್ನ ನಿರ್ಗುಣ. ಗುಣ ಅಂತಂದ್ರೆ ನಾವು ಪ್ರಾಪರ್ಟೀಸ್ ಅಂತ ಏನು ಹೇಳ್ತೀವಿ ಇಂಗ್ಲಿಷ್ನಲ್ಲಿ, ಹೆಚ್ಚು ಕಡಿಮೆ ಅದೇ ಅರ್ಥವನ್ನು ಕೊಡುತ್ತೆ. ಈ ಶುದ್ಧ ಪ್ರಜ್ಞೆಯಲ್ಲಿ ಯಾವೊಂದು ಪ್ರಾಪರ್ಟೀಸ್ ಇಲ್ಲ, ನಿರ್ಗುಣ. ಅಂಡ್ ದಿಸ್ ಶುದ್ಧ ಪ್ರಜ್ಞೆ, ಕಾನ್ಶಿಯಸ್ನೆಸ್ ಅಂತ ಏನು ಹೇಳ್ತೀವಿ, ಅದನ್ನ ನಮ್ಮ ವೇದಾಂತ, ಪರಮಾತ್ಮ, ಭಗವಂತ, ನಾವು ದೇವರು ಅಂತ ಏನು ಕರಿತೀವಿ, ಇದೆಲ್ಲ ಅದೇ ಅರ್ಥವನ್ನು ಕೊಡುತ್ತೆ. ಅದಕ್ಕೆ ಭಗವಂತ ಅಂತ ಹೇಳಿದಾಗ ಭಗವಂತನನ್ನ ಕೂಡ ನಾವು ಈ ನಿರ್ಗುಣ ಅಂತ ಹೇಳ್ತೀವಿ. ಭಗವಂತನನ್ನ ಕೂಡ ನಾವು ನಿರ್ಗುಣ ಅಂತ ಈ ಕಾರಣದಿಂದ ಹೇಳ್ತೀವಿ. ಸೊ ಅಲ್ಲಿ ಏನೊಂದು ಪ್ರಾಪರ್ಟಿ ಇಲ್ಲ, ಕಾನ್ಶಿಯಸ್ನೆಸ್ ಅಂತಂದ್ರೆ ಅದು ನಿರ್ಗುಣ ಅಂತ ಹೇಳೋದ್ರಿಂದ ಅಲ್ಲಿ ಏನೂ ಇಲ್ಲದೆ ಇರೋದ್ರಿಂದ ಇಟ್ ಈಸ್ ಅವ್ಯಕ್ತ. ಅದು ಯಾವ ರೀತಿಯಿಂದ ಕೂಡ ನಮ್ಮ ಮನೋ ಇಂದ್ರಿಯಗಳಿಗೆ ಸಿಗುವಂತೆ ಅದು ನಮಗೆ ಸಿಗೋದಿಲ್ಲ. ಸೊ ಈ ಅರ್ಥದಲ್ಲಿ ಅವ್ಯಕ್ತ ಅಂತ ಹೇಳಿದ್ರೆ, ಅವ್ಯಕ್ತ ಮೀನ್ಸ್ ನಾಟ್ ಏಬಲ್ ಟು ರೆಕಗ್ನೈಸ್ ಥ್ರೂ ಇಂದ್ರಿಯಾಸ್. ಶುದ್ಧ ಪ್ರಜ್ಞೆಯಲ್ಲಿ ಇಂದ್ರಿಯನೇ ಇಲ್ಲದೆ ಇರೋದ್ರಿಂದ ದಿಸ್ ಈಸ್ ಅವ್ಯಕ್ತ. ಬಹಳ ವೆರಿ ವೆರಿ ಕನೆಕ್ಟೆಡ್ ವರ್ಡ್ಸ್ ಇದು. ಅದರಿಂದ ಅದು ಮತ್ತಷ್ಟು ಇದು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಮೌನವಾಗಿ ನಾವು ಇಂತಹ ವಿಚಾರವನ್ನು ನಮ್ಮ ಧ್ಯಾನದಲ್ಲಿ ಚಿಂತನೆಗೆ ಇಟ್ಕೊಂಡಾಗ ಇವೆಲ್ಲ ನಿಧಾನವಾಗಿ ನಮಗೆ ಅರ್ಥ ಆಗುತ್ತೆ. ಮತ್ತು ವೇದಾಂತದಲ್ಲಿ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ. ಅಂತಂದ್ರೆ ಒಂದು ರೀತಿ ಅದು ತನ್ನನ್ನು ತಾನು ತೋರ್ಪಡಿಸಿಕೊಳ್ಳುವಂತಹದ್ದನ್ನ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ. ಇಲ್ಲಿ ಶುದ್ಧ ಪ್ರಜ್ಞೆ ಅಂತ ಹೇಳಿದಾಗ ಇಲ್ಲಿ ಇಟ್ ಈಸ್ ನಾಟ್ ಮ್ಯಾನಿಫೆಸ್ಟೆಡ್ ಟು ದಿ ಸೆನ್ಸ್ ಆರ್ಗನ್ಸ್. ಇಟ್ ಈಸ್ ನಾಟ್ ಮ್ಯಾನಿಫೆಸ್ಟೆಡ್ ಟು ದಿ ಸೆನ್ಸ್ ಆರ್ಗನ್ಸ್. ಸೆನ್ಸ್ ಆರ್ಗನ್ಸ್ ಅಂತಂದ್ರೆ ಇಂದ್ರಿಯಗಳು, ದೇಹ, ಮನಸ್ಸು, ಇಂದ್ರಿಯಗಳು, ಇವೆಲ್ಲವನ್ನ ಕುರಿತು ಸೆನ್ಸ್ ಆರ್ಗನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಆ ಅವ್ಯಕ್ತ ಅನ್ನೋದನ್ನ ಯಾವ ರೀತಿ ವೇದಾಂತ ನಮಗೆ ಬಹಳ ಸುಲಭವಾಗಿ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತಂದ್ರೆ, ಇಟ್ ಈಸ್ ದೇರ್, ಅದು ಇದೆ. ಕಣ್ಣಿಗೆ ಕಾಣ್ತಾ ಇಲ್ಲ ಅಂತ ಹೇಳಿ ಅದನ್ನ ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಅದು ಇದೆ, ಇರೋಂತಹದ್ದು. ಇಟ್ ಈಸ್ ನಾಟ್ ಮ್ಯಾನಿಫೆಸ್ಟೆಡ್ ಟು ದಿ ಸೆನ್ಸ್ ಆರ್ಗನ್ಸ್. ನಿನ್ನ ದೇಹ, ಮನಸ್ಸು, ಇಂದ್ರಿಯಗಳಿಗೆ ಸಿಗುವಂತೆ ಅದು ಮ್ಯಾನಿಫೆಸ್ಟೇಷನ್ ಆಗಿಲ್ಲ. ಇಟ್ ಈಸ್, ಅದು ಇದ್ದೇ ಇದೆ. ಆದರೆ ನೀನು ಅವುಗಳನ್ನ ನಿನ್ನ ಇಂದ್ರಿಯಗಳ ಮೂಲಕವಾಗಲಿ ದೇಹ ಮನಸ್ಸಿನ ಮೂಲಕವಾಗಲಿ ಅದನ್ನು ಗ್ರಹಿಸಕ್ಕಾಗೋದಿಲ್ಲ. ಆದ್ರಿಂದ ಇವೆಲ್ಲ ಇಂದ್ರಿಯಾತೀತ ಆತ್ಮವಸ್ತು ಅಂತ ಹೇಳಿದಾಗ, ಪರಮಾತ್ಮ ಅಂತ ಹೇಳಿದಾಗ, ಭಗವಂತ ಅಂತ ಹೇಳಿದಾಗ, ಯಾಕೆ ನಮ್ಮ ಶಾಸ್ತ್ರ ಭಗವಂತನನ್ನ ಇಂದ್ರಿಯಾತೀತ ಅಂತ ಕರೆಯುತ್ತೆ ಅಂತಂದ್ರೆ, ಇಂದ್ರಿಯಗಳಿಗೆ ಅವನು ಸಿಗದವನು. ಪರಮಾತ್ಮನೂ ಇದ್ದಾನೆ, ಆದರೆ ನೀನು ಪರಮಾತ್ಮನನ್ನ ನೋಡಬೇಕು ಅಂತಂದ್ರೆ, ಪರಮಾತ್ಮನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಡೋಂಟ್ ಯೂಸ್ ಯುವರ್ ದೇಹ, ಮನಸ್ಸು ಮತ್ತು ಇಂದ್ರಿಯಾಸ್. ಅವೆಲ್ಲವನ್ನ ಬಿಟ್ಬಿಡು. ಯು ಆರ್ ನಾಟ್ ದಿ ಬಾಡಿ, ಯು ಆರ್ ನಾಟ್ ದಿ ಮೈಂಡ್, ಯು ಆರ್ ನಾಟ್ ದಿ ಇಂಟೆಲೆಕ್ಟ್. ಇದು ಯಾವುದು ಅಲ್ಲದೆ ಹೋದ್ಮೇಲೆ ಹೂ ಯು ಆರ್ ದಟ್ ಪ್ಯೂರ್ ಕಾನ್ಷಿಯಸ್ನೆಸ್. ಇಫ್ ಯು ಅಂಡರ್ಸ್ಟ್ಯಾಂಡ್, ನಿನಗೆ ನೀನು ಶುದ್ಧ ಪ್ರಜ್ಞೆ ಎನ್ನುವಂತಹದ್ದು ಗೊತ್ತಾದ್ರೆ, ದೆನ್ ಯು ಆರ್ ಏಬಲ್ ಟು ಸಿ ದಿ ಭಗವಂತ. ಈ ಅರ್ಥದಲ್ಲಿ ನಮ್ಮ ಶಾಸ್ತ್ರ ಏನು ಹೇಳುತ್ತೆ ಅಂತಂದ್ರೆ, ಇಟ್ ಈಸ್ ದೇರ್ ಬಟ್ ಇಟ್ ಈಸ್ ನಾಟ್ ಮ್ಯಾನಿಫೆಸ್ಟೆಡ್ ಟು ದಿ ಸೆನ್ಸ್ ಆರ್ಗನ್ಸ್. ನಿನ್ನ ಇಂದ್ರಿಯಗಳಿಗೆ ಸಿಗೋ ಹಾಗೆ ಅದು ತನ್ನನ್ನು ತಾನು ತೋರ್ಪಡಿಸ್ಕೊತಾ ಇಲ್ಲ. ಅದರಿಂದ ಕಾನ್ಶಿಯಸ್ನೆಸ್ ಅಂತ ಹೇಳಿದಾಗ, ಈ ಕಾನ್ಶಿಯಸ್ನೆಸ್ ಅನ್ನುವಂತಹದ್ದು ಮನಸ್ಸಿನ ಹಿಡಿತಕ್ಕೆ ಕೂಡ ಸಿಗೋದಿಲ್ಲ. ಈವನ್
ಮೈಂಡ್ ಕೆನಾಟ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಆಕ್ಚುಲಿ ಕಾನ್ಷಿಯಸ್ನೆಸ್. ಮನಸ್ಸು ಕೂಡ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಕೇನೋಪನಿಷತ್ನಲ್ಲಿ ಪ್ರಾರಂಭದಲ್ಲಿ ಹೇಳ್ತಾರೆ, ತತ್ರ ಮನೋ ನ ಗಚ್ಚತಿ, ಮನಸ್ಸು ಕೂಡ ಅಲ್ಲಿ ಹೋಗಿ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಭಗವಂತನನ್ನ ಮುಟ್ಟೋದಕ್ಕೆ ಮನಸ್ಸಿಗೆ ಕೂಡ ಸಾಧ್ಯ ಇಲ್ಲ. ಆದ್ರಿಂದ ಕಾನ್ಷಿಯಸ್ನೆಸ್, ಶುದ್ಧ ಪ್ರಜ್ಞೆ ಅಂತ ಹೇಳಿದಾಗ ಈ ಶುದ್ಧ ಪ್ರಜ್ಞೆ ಎನ್ನುವಂತಹದ್ದನ್ನ ಮನಸ್ಸು ಕೂಡ ಗ್ರಹಿಸಿ ನಿನಗೆ ಒಂದು ಮೆಸೇಜ್ ಕೊಡಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಯಾವುದೆಲ್ಲವನ್ನ ಇಲ್ಲಿ ಲೋಕದಲ್ಲಿ ಅರ್ಥ ಮಾಡ್ಕೋತಾ ಇದ್ದೀವಿ, ಜ್ಞಾನ ಅಂತ ಹೇಳ್ತೀವಿ, ಅನುಭವ ಅಂತ ಹೇಳ್ತೀವಿ, ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ. ಈ ಎಕ್ಸ್ಪೀರಿಯನ್ಸ್ ಅನ್ನುವಂತಹದ್ದು, ಅನುಭವ ಅಂತ ನಾವೇನು ಕರಿತೀವಿ, ಈ ಅನುಭವಗಳು ಇಟ್ ಕ್ಯಾನ್ ಹ್ಯಾಪನ್ ಐದರ್ ಅಟ್ ದಿ ಲೆವೆಲ್ ಆಫ್ ದಿ ಬಾಡಿ ಆರ್ ಅಟ್ ದಿ ಲೆವೆಲ್ ಆಫ್ ದಿ ಮೈಂಡ್. ಇಲ್ಲ ಮನಸ್ಸಿನಲ್ಲಿ ಇದು ಅರ್ಥವಾಗುತ್ತೆ, ಅಥವಾ ದೇಹದಲ್ಲಿ ಆಗುವಂತಹ ಅನುಭವ. ಈಗ ಸಂತೋಷ ಆನಂದ ಅಂತಂದ್ರೆ ಆ ಸಂತೋಷ ಮತ್ತು ಆನಂದ ಅನ್ನುವಂತಹದ್ದು ದೇಹಕ್ಕೆ ಅನುಭವವನ್ನು ಕೊಡೋದಿಲ್ಲ, ಅದು ಮನಸ್ಸಿಗೆ ಅನುಭವವನ್ನು ಕೊಡುತ್ತೆ. ನಾವು ನೋವು ಅಂತ ಹೇಳ್ತೀವಿ, ಸಫರಿಂಗ್ಸ್ ಅಂತ ಹೇಳ್ತೀವಿ, ಕಷ್ಟ ಅಂತ ಹೇಳ್ತೀವಿ, ಅವೆಲ್ಲ ದೇಹಕ್ಕೆ ಕೊಡುವಂತಹ ಅನುಭವ. ಆದ್ರಿಂದ ಈ ಅನುಭವಗಳು ಅನ್ನುವಂತಹದ್ದು ಇಟ್ ಕ್ಯಾನ್ ಹ್ಯಾಪನ್ ಐದರ್ ಅಟ್ ದಿ ಲೆವೆಲ್ ಆಫ್ ದಿ ಬಾಡಿ ಆರ್ ಅಟ್ ದಿ ಲೆವೆಲ್ ಆಫ್ ದಿ ಮೈಂಡ್. ಈ ಕಾನ್ಷಿಯಸ್ನೆಸ್ ಅನ್ನುವಂತಹದ್ದನ್ನ ಈ ಕಾರಣದಿಂದ ಮನಸ್ಸು ಕೂಡ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈ ಕಾನ್ಷಿಯಸ್ನೆಸ್ ಅಂತ ಹೇಳಿದಾಗ ಅದು ನಿರ್ಗುಣ, ಅದು ನಿರ್ಗುಣವಾಗಿರೋದ್ರಿಂದ ನಿರ್ವಿಕಾರಿ, ಅದು ನಿರ್ವಿಕಾರಿಯಾಗಿರೋದ್ರಿಂದ ಅಲ್ಲಿ ಆಕಾರವೇ ಇಲ್ಲದೆ ಇರೋದ್ರಿಂದ ಇಟ್ ಈಸ್ ಅವ್ಯಕ್ತ, ಅದು ನಿನ್ನ ಗೋಚರಕ್ಕೆ ಸಿಗೋದಿಲ್ಲ. ಅದು ನಿರ್ವಿಕಾರವಾಗಿರುವುದರಿಂದ ದೇರ್ ಈಸ್ ನೋ ಮಾಡಿಫಿಕೇಶನ್, ಅಲ್ಲಿ ಬದಲಾವಣೆ ಎನ್ನುವಂತಹದ್ದೇ ಇಲ್ಲ. ಜಗತ್ತಿನಲ್ಲಿ ಎಲ್ಲವೂ ಬದಲಾವಣೆಗಳಿಗೆ ಒಳಪಟ್ಟಿದೆ. ಬದಲಾವಣೆ ಈಸ್ ಜಗತ್ತಿನ ನಿಯಮ. ಜಗತ್ತಿನಲ್ಲಿ ಎಲ್ಲವೂ ಬದಲಾವಣೆ ಆಗತ್ತೆ. ಬದಲಾವಣೆಯಾಗದ ಒಂದು ವಸ್ತು ಯಾವ ಕಾರಣದಿಂದ ಯಾವುದೆಲ್ಲವೂ ಬದಲಾವಣೆಗಳಾಗತ್ತೆ, ಆ ಕಾರಣ ಬದಲಾವಣೆಯಾಗುವುದಿಲ್ಲ. ದಟ್ ಈಸ್ ಕಾಲ್ಡ್ ಆತ್ಮವಸ್ತು. ಸೊ ಅಲ್ಲಿ ಮಾಡಿಫಿಕೇಶನ್ಸ್ ಅನ್ನುವಂತಹದ್ದು ಕೂಡ ಇಲ್ಲ, ಅಲ್ಲಿ ಬದಲಾವಣೆ ಎನ್ನುವಂತಹದ್ದೇ ಇಲ್ಲ. ಬದಲಾವಣೆ ಆಗಬೇಕು ಅಂತಂದ್ರೆ ಅಲ್ಲೊಂದು ಪ್ರಾಪರ್ಟಿ ಇರಬೇಕು, ಒಂದು ಗುಣ ಇರಬೇಕು, ಅದ್ಯಾವುದೂ ಇಲ್ಲ. ಒಂದು ಗುಣವನ್ನು ನೋಡಿ ಗುರುತಿಸಿದಾಗ ಅಲ್ಲಿ ಬದಲಾವಣೆಗಳನ್ನು ನಾವು ನೋಡಬಹುದು. ಸೊ ದಿಸ್ ಪ್ರಜ್ಞೆ ಆರ್ ಕಾನ್ಷಿಯಸ್ನೆಸ್ ಅಂತ ಏನು ಹೇಳ್ತಾ ಇದೆ ಶಾಸ್ತ್ರ, ದಟ್ ಈಸ್ ನಿರ್ವಿಶೇಷಂ. ಇವೆಲ್ಲವನ್ನ ದೇವಕಿ ಪರಮಾತ್ಮ ಶ್ರೀಕೃಷ್ಣನನ್ನ ನೋಡಿ ಅವನನ್ನ ಕುರಿತು ಸ್ತುತಿ ಮಾಡ್ತಾ ಇರುವಂತಹದ್ದು. ನಿರ್ವಿಶೇಷಂ ಅಂತ ಹೇಳ್ತಾಳೆ. ನಿರ್ವಿಶೇಷಂ ಅಂತಂದ್ರೆ ಅಗೇನ್ ಇಟ್ ಕೆನಾಟ್ ಬಿ ಡಿಸ್ಕ್ರೈಬ್ಡ್. ಆತ್ಮವಸ್ತು, ಭಗವಂತ, ಪರಮಾತ್ಮ ಅಂತಂದಾಗ ಇಟ್ ಕೆನಾಟ್ ಬಿ ಡಿಸ್ಕ್ರೈಬ್ಡ್. ನಾವೆಲ್ಲ ಶಾಸ್ತ್ರ ಓದಬೇಕಾದ್ರೆ ಅಥವಾ ವೇದಾಂತವನ್ನು ತಿಳ್ಕೊಳ್ಳುವಂತಹ ಸಂದರ್ಭದಲ್ಲಿ ಲಕ್ಷಣಗಳು, ದೈವಿ ಲಕ್ಷಣ, ಪರಮಾತ್ಮನ ಲಕ್ಷಣ, ಸ್ವಭಾವ ಅಂತ ನಾವು ಹೇಳಿದ್ರು ಕೂಡ ಅವೆಲ್ಲ ನಮಗೆ ಸುಲಭವಾಗಿ ಅರ್ಥ ಆಗ್ತಾ ಹೋಗ್ಲಿ, ವೇದಾಂತದಲ್ಲಿ ನಾವು ಮುಂದುವರಿಯಬೇಕು ಅಂತ ಹೇಳಿ ಅಲ್ಲಿ ಕೊಡುವಂತಹ ಕೆಲವು ಅರ್ಥಗಳು. ಆದರೆ ಭಗವಂತ ಅಂತ ಹೇಳಿದಾಗ ಇಟ್ ಕೆನಾಟ್ ಬಿ ಡಿಸ್ಕ್ರೈಬ್ಡ್, ಅದನ್ನು ವಿವರಿಸೋದಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಏನಾದರೂ ಒಂದಿದೆ ಅಂತಂದ್ರೆ ಆ ಇರುವಂತಹದನ್ನು ನೋಡಿ ಗುರುತಿಸ್ಬಿಟ್ಟು ಅದು ಹೀಗಿದೆ, ಅದು ಹಾಗಿದೆ, ದೆನ್ ಇಟ್ ಕ್ಯಾನ್ ಬಿ ಡಿಸ್ಕ್ರೈಬ್ಡ್ ಆರ್ ಎಕ್ಸ್ಪ್ಲೈನ್ಡ್. ಬಟ್ ಅಲ್ಲಿ ಏನೂ ಇಲ್ಲ, ಆ ಏನೂ ಇಲ್ಲದೆ ಇರೋದ್ರಿಂದ ಇಟ್ ಕೆನಾಟ್ ಬಿ ಡಿಸ್ಕ್ರೈಬ್ಡ್. ಸೊ ಅಲ್ಲಿ ವಿಶೇಷ ಅನ್ನುವಂತಹದ್ದು ಏನಾದ್ರು ಇದ್ರೆ, ಯಾವುದೋ ಒಂದು ಪ್ರಾಪರ್ಟಿ ಇದೆ, ಆ ಪ್ರಾಪರ್ಟಿ ಇದೆ ಅಂತಂದಾಗ
ಆ ಒಂದು ವಿಶೇಷತೆಯನ್ನು ಕುರಿತು ಇಟ್ ಈಸ್ ಲೈಕ್ ದಿಸ್ ಅಂತ ಹೇಳ್ಬೋದು. ಆದರೆ ನಿರ್ವಿಶೇಷಂ ಅಂತಂದ್ರೆ ಅಲ್ಲಿ ಏನೂ ಇಲ್ಲ, ಏನು ಇಲ್ಲದೆ ಇರೋದನ್ನು ಹೇಗೆ ಎಕ್ಸ್ಪ್ಲೈನ್ ಮಾಡೋದು? ಸೊ ದೇರ್ ಈಸ್ ನೋ ಸ್ಪೆಷಾಲಿಟಿ ವಿತ್ ರಿಗಾರ್ಡ್ ಟು ದಿ ಆತ್ಮವಸ್ತು. ಭಗವಂತ ಅಂತ ಹೇಳಿದಾಗ ವಿವರಣೆಗೆ ಸಿಗದೇ ಇರುವಂತಹವನು ಪರಮಾತ್ಮ. ಆದರೆ ನಾವು ಕುಣಿತಾ ಇರುವಂತಹ ನಮ್ಮ ಮನಸ್ಸನ್ನು ನಿಲ್ಲಿಸ್ಕೋಬೇಕು. ಅಸ್ಥಿರವಾದಂತಹ ಮನಸ್ಸನ್ನು ಸ್ಥಿರತೆಗೆ ತಂದುಕೋಬೇಕು. ಚಂಚಲವಾಗಿ ಕುಣಿತಾ ಇರುವಂತಹ ಮನಸ್ಸನ್ನು ಒಂದು ಹದ್ದುಬಸ್ತಿನಲ್ಲಿ ಇಡಬೇಕು ಅಂತ ಹೇಳಿ ನಮ್ಮ ಮನಸ್ಸಿನ ಆನಂದಕ್ಕಾಗಿ ಪರಮಾತ್ಮನನ್ನ ಹಾಡಿ ಹೊಗಳಿ ಸ್ತುತಿ ಮಾಡಿ ಭಗವಂತ ಯು ಆರ್ ಲೈಕ್ ದಿಸ್ ಅಂತ ನಾವು ಹೇಳ್ತಾ ಇರುವಂತಹದ್ದು. ಯಾಕೆ ಹಾಗೆ ಹೇಳ್ತೀವಿ ಅಂತಂದ್ರೆ ನಮ್ಮ ಮನಸ್ಸು ಶಾಂತವಾಗಬೇಕು, ನಮ್ಮ ಮನಸ್ಸು ಆನಂದವನ್ನ ಅನುಭವಿಸಬೇಕು. ರಾಮ ಹೀಗಿದ್ದಾನೆ, ಕೃಷ್ಣ ಹೀಗಿದ್ದಾನೆ, ಶಿವ ಹೀಗಿದ್ದಾನೆ, ಭೋಲೆನಾಥ್ ಶಿವನನ್ನ ನೋಡಿದ್ರೆ ಎಷ್ಟು ಮುಗ್ಧ. ಆ ಶಿವನನ್ನ ನೋಡ್ತಾ ನೋಡ್ತಾ ನಾವು ಗಂಭೀರಕ್ಕೆ ನಾವು ಆಗ್ಬಿಡ್ಬೋದು. ನಮ್ಮ ಮನಸ್ಸಿನಲ್ಲಿ ಎಷ್ಟು ಆ ಒಂದು ಕುಣಿತಗಳಿದ್ರೂ ಕೂಡ ಆ ಶಿವನನ್ನ ದಿಟ್ಟಿಸಿ ನೋಡ್ತಾ ಇದ್ರೆ ನಮಗೇ ಗೊತ್ತಿಲ್ಲದವ್ರ ಹಾಗೆ ನಾವು ಶಾಂತರಾಗಿ ಹೋಗ್ತೀವಿ. ಆ ಶಿವನಿಗೆ ಆಕಾರವನ್ನು ಕೊಟ್ಟಿರೋಂತಹದ್ದು ಯಾರು? ನಾವೇ. ಯಾಕೆ ಕೊಟ್ಕೊಂಡಿದ್ದೀವಿ? ನಾವು ಶಾಂತರಾಗಬೇಕು, ನಾವು ಆನಂದವನ್ನು ಅನುಭವಿಸಬೇಕು. ಹೀಗೆ ಪರಮಾತ್ಮನನ್ನ ಹಾಡಿ ಹೊಗಳಿ ಆನಂದಪಟ್ಟು ನಾವು ತೃಪ್ತಿ ಪಟ್ಕೊಳ್ಳೋದಕ್ಕೆ ಭಗವಂತನಿಗೆ ಒಂದು ರೂಪವನ್ನು ನಾವು ಕೊಡ್ತಾ ಇದ್ದೀವಿ. ವೇದ ಹೇಳುತ್ತೆ ಹೀಸ್ ಅವ್ಯಕ್ತ, ನಿರ್ವಿಕಾರಿ, ನಿರ್ವಿಶೇಷಂ. ಸೊ ಪರಮಾತ್ಮ ಅಂತಂದ್ರೆ ಹಿ ಈಸ್ ವೆರಿ ವೆರಿ ಸಿಂಪಲ್, ವೆರಿ ಸಿಂಪಲ್ ಪರ್ಸನಾಲಿಟಿ. ನಮಗಾದ್ರೂ ಅದಿದೆ ಇದಿದೆ ಅಂತ ನಾವು ಜಂಬ ಪಟ್ಕೋಬಹುದು. ಭಗವಂತನ ಹತ್ರ ಏನೂ ಇಲ್ಲ. ಹಿ ಈಸ್ ಸೋ ಸಿಂಪಲ್, ವೆರಿ ಆರ್ಡಿನರಿ. ಯಾವಾಗ ಭಗವಂತ ಈಸ್ ವೆರಿ ಸಿಂಪಲ್ ಅಂಡ್ ವೆರಿ ಆರ್ಡಿನರಿ, ಅಲ್ಲಿ ವಿಶೇಷತೆನೇ ಇಲ್ಲ, then it is very difficult to pay attention to something which is absolutely ordinary, ಅಲ್ವಾ? ನಮ್ಮ ಕಣ್ಣುಗಳು ಯಾವುದೋ ಒಂದನ್ನು ನೋಡುತ್ತೆ. ಯಾಕೆ ಅದನ್ನ ನೋಡುತ್ತೆ ಅಂತಂದ್ರೆ ಅಲ್ಲಿ ಯಾವುದೋ ಒಂದು ರೂಪ ಇದೆ, ಒಂದು ಬಣ್ಣ ಇದೆ, ಒಂದು ವರ್ಣ ಇದೆ, ಅಲ್ಲಿ ಒಂದು ಆಕಾರ ಇದೆ, ಅದು ಅಟ್ರಾಕ್ಟ್ ಮಾಡುತ್ತೆ. ಮತ್ತೆ ಮತ್ತೆ ನೋಡ್ತೀವಿ. ಯಾವುದೋ ಒಂದು ರುಚಿ ಚೆನ್ನಾಗಿದೆ ಅಂತ ಹೇಳಿ ಮತ್ತೆ ಮತ್ತೆ ತಿಂತೀವಿ. ಯಾಕೆ ಅಂತಂದ್ರೆ ಅದು ನಮ್ಮನ್ನ ಅಟ್ರಾಕ್ಟ್ ಮಾಡ್ತಾ ಇದೆ. ಬಟ್ ಪರಮಾತ್ಮ ಈಸ್ ನಿರ್ವಿಶೇಷಂ, ಅವನಲ್ಲಿ ಏನೂ ಇಲ್ಲ. ಅವನಲ್ಲಿ ಏನೂ ಇಲ್ಲದೆ ಇರೋದ್ರಿಂದ ನಮ್ಮ ಈ ಕುಣಿತಾ ಇರುವಂತಹ ಮನಸ್ಸು ಭಗವಂತನನ್ನು ಹಿಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕೆ ಭಗವಂತ ಸಿಕ್ಕಿಲ್ಲ, ಭಗವಂತ ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ ಅಂತಂದ್ರೆ ಹಿ ಈಸ್ ವೆರಿ ಆರ್ಡಿನರಿ. ನಮ್ಮ ಮನಸ್ಸು ಆರ್ಡಿನರಿ ಅಂತ ಹೇಳಿದಾಗ ಅದರ ಹತ್ರ ಹೋಗೋದೇ ಇಲ್ಲ. ನಾವೇ ಇಲ್ಲಿ ಅನೇಕ ಬಾರಿ ಧ್ಯಾನ ಅಂತ ಹೇಳಿ ಧ್ಯಾನವನ್ನು ಮಾಡ್ತೀವಿ. 10 ನಿಮಿಷ, 5 ನಿಮಿಷ, 20 ನಿಮಿಷ ಧ್ಯಾನವನ್ನು ಮಾಡಿದಾಗ ಯಾಕೋ ಇವತ್ತು ಧ್ಯಾನ ಸರಿ ಹೋಗಲಿಲ್ಲ, ನನಗೇನು ಅನ್ನಿಸ್ಲೇ ಇಲ್ವಲ್ಲಪ್ಪ ಇವತ್ತು. ಯಾಕೆ? ಧ್ಯಾನದಲ್ಲಿ ಒಂದು ಆನಂದವನ್ನು ಅನುಭವಿಸಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಧ್ಯಾನಕ್ಕೆ ಕೂತಿರ್ತೀವಿ. ಅನೇಕ ಸಂದರ್ಭಗಳಲ್ಲಿ ಬಿಕಾಸ್ ಆಫ್ ದಿ ಓವರ್ ಎಂಥೂಸಿಯಾಸಮ್ ನಾವೇನು ಅನುಭವಿಸಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ಧ್ಯಾನದಲ್ಲಿ ಕಣ್ಮುಚ್ಕೊಂಡಿರ್ತೀವಿ, ಹೊರ ಪ್ರಪಂಚವನ್ನು ನಾವು ನೋಡ್ತಾ ಇಲ್ಲ. ಅಟ್ಲೀಸ್ಟ್ ಗೈಡೆಡ್ ಮೆಡಿಟೇಷನ್ ಅಂತ ಹೇಳಿ ಒಂದು ಇನ್ಸ್ಟ್ರಕ್ಷನ್, ಒಂದು ಮ್ಯೂಸಿಕ್, ಒಂದು ಫ್ಲೂಟು ಏನೋ ಹಾಕೊಂಡು ಪ್ರಯತ್ನ ಪಡ್ತೀವಿ. ಯಾಕೆ ಅಂತಂದ್ರೆ ಮನಸ್ಸು ಆ ಶಬ್ದವನ್ನ, ಆ ತರಂಗವನ್ನ, ಆ ಒಂದು ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಲಿ. ಒಬ್ಬ ಗುರು ಧ್ಯಾನ ಅಂತ ಹೇಳಿ ಕೆಲವು ಇನ್ಸ್ಟ್ರಕ್ಷನ್ಸ್ಗಳನ್ನ ಕೊಡ್ತಾ ಇದ್ದಾಗ ಮನಸ್ಸು ಫಾಲೋ ಮಾಡುತ್ತೆ ಅದನ್ನ. ನೆಕ್ಸ್ಟ್ ಏನು ಹೇಳ್ತಾನೆ ಗುರು, ನೆಕ್ಸ್ಟ್ ಏನು ಹೇಳ್ತಾನೆ ಗುರು, ನೆಕ್ಸ್ಟ್ ಹೇಳೋಂತಹದನ್ನ ನಾನು ಮಾಡಬೇಕು ಅಂತ ಹೇಳಿ ಮನಸ್ಸು ಬೇರೆ ಯಾವುದನ್ನು ಯೋಚನೆ ಮಾಡೋದಿಲ್ಲ. ಗುರು ಯಾವ ಇನ್ಸ್ಟ್ರಕ್ಷನ್ಸ್ ಕೊಡ್ತಾನೆ ಅದನ್ನ ಫಾಲೋ ಮಾಡೋದಕ್ಕೋಸ್ಕರವಾಗಿ ಮನಸ್ಸು ತನ್ನನ್ನು ಅಲ್ಲಿಗೆ ಸೀಮಿತ ಮಾಡ್ಕೊಂಡಿರುತ್ತೆ. ಬೇರೆ ಯಾವುದು ಹೊರ ಜಗತ್ತಿನೊಂದಿಗೆ ಸಂಪರ್ಕ ಇರೋದಿಲ್ಲ. ಎಂಟೈರ್ 15 minutes ಆಫ್ ಮೆಡಿಟೇಷನ್ ಅಲ್ಲಿ ವಾಟ್ ಎವರ್ ಈಸ್ ಇನ್ಸ್ಟ್ರಕ್ಟೆಡ್ ಬೈ ದಿ ಗುರು, ಮೈಂಡ್ ಫಾಲೋಸ್, ಮೈಂಡ್ ಕ್ಯಾಪ್ಚರ್ಸ್, mind is able to catch those instructions and the mind is available
ಫಾರ್ ಅಸ್. ಶಬ್ದವೇ ಇಲ್ಲ, ಇನ್ಸ್ಟ್ರಕ್ಷನ್ನೇ ಇಲ್ಲ, ಭಗವಂತನಲ್ಲಿ ಯಾವ ವಿಶೇಷತೆನೂ ಇಲ್ಲ. ಡೂ ದಿ ಧ್ಯಾನ ಅಂತಂದ್ರೆ ಮನಸ್ಸು ಯಾವುದನ್ನು ಹಿಡ್ಕೊಳ್ಳುತ್ತೆ. ಆಗ ನಾವೇನಿರ್ತೀವಿ, ಇವತ್ತು ಧ್ಯಾನ ಸರಿ ಹೋಗಲಿಲ್ಲ, ಧ್ಯಾನ ಮಾಡೋಕ್ಕಾಗಲಿಲ್ಲ. ಯಾಕೆ ಆಗಲಿಲ್ಲ? ಮನಸ್ಸು ಧ್ಯಾನದಲ್ಲಿ ಯಾವುದನ್ನು ಹಿಡ್ಕೊಳ್ಳೋಕ್ಕಾಗಲಿಲ್ಲ. ಅಲ್ಲಿ ಏನು ಯಾವುದು ಇರಲಿಲ್ಲ. ಆ ಇರಲಿಲ್ಲ, ಏನು ಇಲ್ಲ ಅಂತ ನಾವೇನಿರ್ತೀವಿ, ಅದು ಎಲ್ಲವೂ ಆಗಿರುವಂತಹ ಭಗವಂತ. ಅದು ನಮಗೆ ಅರ್ಥ ಆಗುವವರೆಗೆ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಅಸ್ ಟು ಎಂಜಾಯ್ ದಿ ನಿರ್ವಿಶೇಷ ಆಫ್ ದಿ ಭಗವಂತ. ದಟ್ ನಿರ್ವಿಶೇಷ ಇಟ್ ಸೆಲ್ಫ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ ಭಗವಂತ. ಇಂತಹ ಭಗವಂತ, ಇಂತಹ ಸಿಂಪಲ್ ಪರ್ಸನಾಲಿಟಿ, ಇಷ್ಟೊಂದು ಆರ್ಡಿನರಿ ಭಗವಂತ, ಹಿ ಈಸ್ ಆಲ್ವೇಸ್ ವಿತ್ ಅಸ್. ಯಾಕೆ ಅಂತಂದ್ರೆ ಶಾಸ್ತ್ರ ಏನು ಹೇಳುತ್ತೆ, ಅವನು ಎಲ್ಲೆಲ್ಲೂ ಇರುವಂತಹ ಅವನು ಭಗವಂತ. ಎಲ್ಲೆಲ್ಲೂ ಇದ್ದಾನೆ ಅಂತಂದ ಮೇಲೆ ಅವನು ನಮ್ಮ ಬಳಿ ಕೂಡ ಇರಲೇಬೇಕು. ನಮ್ಮ ಬಳಿ ಪರಮಾತ್ಮ ಇದ್ರೂ ಕೂಡ, ಸಿನ್ಸ್ ಮೈಂಡ್ ಈಸ್ ನಾಟ್ ಏಬಲ್ ಟು ಸಿ, ಮೈಂಡ್ ಈಸ್ ನಾಟ್ ಏಬಲ್ ಟು ಗ್ರಾಸ್ಪ್, ಆ ಆರ್ಡಿನರಿಯನ್ನ ಮನಸ್ಸು ಬಿಟ್ಬಿಟ್ಟು ಬೇರೆ ಎಲ್ಲೋ ಹುಡುಕುತ್ತೆ. ಭಗವಂತ ನಮ್ಮ ಬಳಿ ಇದ್ರೂ ಕೂಡ ಭಗವಂತನನ್ನು ನಾವು ಗುರುತಿಸೋದಕ್ಕೆ ಸಾಧ್ಯವಿಲ್ಲ. ದಟ್ ಸ್ಪೆಷಲ್ ಪರ್ಸನಾಲಿಟಿ ಈಸ್ ಭಗವಂತ. ದೋ ದೆರ್ ಈಸ್ ನೋ ಸ್ಪೆಷಲ್ ಕ್ವಾಲಿಟಿ, ಆ ಏನು ಇಲ್ಲ ಅನ್ನುವಂತಹದ್ದೇ ಭಗವಂತನ ಸ್ಪೆಷಲ್ ಕ್ವಾಲಿಟಿ. ಸೊ ಹಿ ಈಸ್ ಆಲ್ವೇಸ್ ವಿತ್ ಅಸ್, ಎವರ್ ಎಕ್ಸಿಸ್ಟಿಂಗ್, ಸದಾ ಇರುವಂತಹವನು. ಇನ್ ಸ್ಪೈಟ್ ಆಫ್ ದಟ್ ವಿ ಆರ್ ನಾಟ್ ಏಬಲ್ ಟು ರೀಚ್ ಟು ಹಿಮ್. ಭಗವಂತನ ಹತ್ರ ನಾವು ಹೋಗ್ತಾನೇ ಇಲ್ಲ. ದಿಸ್ ಸ್ಪೆಷಾಲಿಟಿ, ಈ ಒಂದು ಗುಣವನ್ನು ಶಾಸ್ತ್ರ ಸತ್ತಾ ಮಾತ್ರಂ, ಸತ್ತಾ ಮಾತ್ರಂ ಅಂತ ಕರೆಯುತ್ತೆ ನಮ್ಮ ವೇದ. ಈ ಸತ್ತಾ ಮಾತ್ರಂ ಅಂತಂದ್ರೆ ಪ್ಯೂರ್ ಎಕ್ಸಿಸ್ಟೆನ್ಸ್. ಪ್ಯೂರ್ ಎಕ್ಸಿಸ್ಟೆನ್ಸ್ ಅಂತಂದ್ರೆ ದಟ್ ಇರುವಿಕೆ. ಭಗವಂತ ಸದಾ ಇದ್ದಾನೆ ಎನ್ನುವಂತಹ ಆ ಇರುವಿಕೆ. ಭಗವಂತ ಇದ್ದಾನೆ, ಅವನು ಇರೋದ್ರಿಂದ ಬೇರೆ ಎಲ್ಲ ಅನುಭವಗಳು ಆಗ್ತಾ ಇದೆ. ಆದರೆ ಬೇರೆ ಎಲ್ಲ ಅನುಭವಗಳನ್ನು ನಾನು ತಗೋತಾ ಇದ್ದೀನಿ, ಭಗವಂತನ ಇರುವಿಕೆಯನ್ನು ನಾನು ತಗೋತಾ ಇಲ್ಲ. ದಿಸ್ ಸ್ಪೆಷಲ್ ಕ್ವಾಲಿಟಿ, ದಿಸ್ ಸ್ಪೆಷಲ್ ಪ್ಯೂರ್ ಎಕ್ಸಿಸ್ಟೆನ್ಸ್ ಈಸ್ ಕಾಲ್ಡ್ ಸತ್ತಾ ಮಾತ್ರಂ. ದೇವಕಿ ಮಗನನ್ನು ನೋಡಿ ಅವನು ಪರಮಾತ್ಮ ಅಂತ ಗೊತ್ತಾದಾಗ ಯು ಆರ್ ಸತ್ತಾ ಮಾತ್ರಂ ಅಂತ ಹೇಳ್ತಾ ಇದ್ದಾಳೆ. ಹಾಗಾದ್ರೆ ವಾಟ್ ಈಸ್ ಪ್ಯೂರ್ ಎಕ್ಸಿಸ್ಟೆನ್ಸ್? ಅದನ್ನು ಹೇಗೆ ಅರ್ಥ ಮಾಡ್ಕೋಬಹುದು? ಫಾರ್ ಎಕ್ಸಾಂಪಲ್, ಚಿನ್ನದ ಆಭರಣಗಳು ಅಂತ ಹೇಳ್ತೀವಿ. ಚಿನ್ನದ ಆಭರಣಗಳು ಅಂತಂದಾಗ ಅದು ರಿಂಗ್ ಆಗಿರಬಹುದು, ಒಂದು ನೆಕ್ಲೇಸ್ ಆಗಿರಬಹುದು, ಒಂದು ಉಂಗುರ ಆಗಿರಬಹುದು, ಕೈ ಬಳೆ ಆಗಿರಬಹುದು. ಹೀಗೆ ಅನೇಕ ರೀತಿಯ ಆಭರಣಗಳು, ಚಿನ್ನದ ಆಭರಣಗಳು. ಆ ಚಿನ್ನದ ಆಭರಣಗಳೆಲ್ಲ ನಾವು ನೋಡ್ತೀವಿ. ನೋಡಿದ ತಕ್ಷಣ ಉಂಗುರವನ್ನ ಇದು ಚಿನ್ನದ ಉಂಗುರ ಅಂತ ಗುರುತಿಸ್ತೀವಿ, ಚಿನ್ನದ ಬಳೆ ಅಂತ ಗುರುತಿಸ್ತೀವಿ. ಚಿನ್ನದ ಬಳೆಯನ್ನು ನೋಡ್ಬಿಟ್ಟು ನಾವು ಸರ ಅಂತ ಹೇಳೋದಿಲ್ಲ, ಸರವನ್ನು ನೋಡಿ ಉಂಗುರ ಅಂತ ಹೇಳೋದಿಲ್ಲ, ಉಂಗುರವನ್ನ ನೋಡಿ ನೆಕ್ಲೆಸ್ ಅಂತ ಹೇಳೋದಿಲ್ಲ. ಅಲ್ಲಿ ಯಾವ ಆಭರಣ ಇದೆ ಆ ಆಭರಣವನ್ನ ಅದು ಇಂತಹದ್ದು ಅಂತ ನಾವು ಗುರುತಿಸ್ತೀವಿ. ಹೇಗೆ ಗುರುತಿಸ್ತೀವಿ? ಹೌ ಇಸ್ ಇಟ್ ಪಾಸಿಬಲ್? ಬಿಕಾಸ್ ಅಲ್ಲಿ ದೇರ್ ಈಸ್ ಎ ಫಾರ್ಮ್, ಅಲ್ಲಿ ಒಂದು ಆಕೃತಿ ಇದೆ, ಅಲ್ಲಿ ಒಂದು ಫಾರ್ಮ್ ಇದೆ, ಆ ಫಾರ್ಮ್ಗೆ ಒಂದು ನೇಮ್ ಇದೆ. ನಾಮ ರೂಪ ಎರಡು ಇರೋದ್ರಿಂದ ನಾಮರೂಪವನ್ನು ಗುರುತಿಸಿ ಇದು ಉಂಗುರ, ಇದು ಬಳೆ, ಇದು ನೆಕ್ಲೆಸ್ ಅಂತ ಹೇಳ್ತೀವಿ. ಹೀಗೆ ಚಿನ್ನದ ಆಭರಣಗಳನ್ನ ನೋಡಿ ಅವುಗಳನ್ನು ಗುರುತಿಸ್ತಾ ಇದ್ದೀವಿ. ಆ ಆಭರಣಗಳನ್ನ ಗುರುತಿಸ್ತಾ ಇದೀವಿ ಅಷ್ಟೇ ಹೊತ್ತು ಆಭರಣದಲ್ಲಿ ಚಿನ್ನ ಇದೆ ಅಂತ ಗೊತ್ತು ಅಷ್ಟೇ. ಆದರೆ ಚಿನ್ನವನ್ನು ನಾವು ಗುರುತಿಸ್ತಾ ಇಲ್ಲ. ನಾವೇನು ಹೇಳ್ತೀವಿ? ಇದು ಉಂಗುರ ಅಂತಾನೆ ಹೇಳ್ತೀವಿ, ಅದನ್ನ ಚಿನ್ನ ಅಂತ ನಾವು ಹೇಳೋದೇ ಇಲ್ಲ. ಯಾಕೆ ಹೇಳೋದಿಲ್ಲ? ಬಿಕಾಸ್ ಇಟ್ ಹಸ್ ಗಾಟ್ ಎ ನೇಮ್ ಅಂಡ್ ಎ ಫಾರ್ಮ್. We recognize everything with name and form. ಸೋರ್ಸ್ ನಾವು ಮುಟ್ತಾನೆ ಇಲ್ಲ.
ಬಿಕಾಸ್ ಆಫ್ ದೇರ್ ಈಸ್ ಎ ಸೋರ್ಸ್, ಅಲ್ಲಿ ಒಂದು ಮೂಲವಾಗಿ ಚಿನ್ನ ಅನ್ನುವಂತಹದ್ದು ಇರೋದರಿಂದ ಬದಲಾದ ಚಿನ್ನ ಉಂಗುರವಾಗಿದೆ, ಕೈ ಬಳೆ ಆಗಿದೆ, ನೆಕ್ಲೆಸ್ ಆಗಿದೆ, ಸರ ಆಗಿದೆ, ಇನ್ನೊಂದಾಗಿದೆ. ಚಿನ್ನ ಬದಲಾದ ನಂತರ ಬದಲಾದ ರೂಪವನ್ನು ನೋಡಿ ಅದಕ್ಕೆ ಒಂದು ಹೆಸರನ್ನು ಕೊಟ್ಟು ಆ ರೂಪ ಮತ್ತು ನಾಮವನ್ನು ನಾವು ಗುರುತಿಸ್ತಾ ಇದ್ದೀವಿ. ಬದಲಾಗುವುದಕ್ಕೆ ಮುಂಚೆ ಅದು ಏನಾಗಿತ್ತು, ಅದು ಚಿನ್ನವಾಗಿತ್ತು. ಬದಲಾದ ನಂತರದ ವ್ಯತ್ಯಾಸವನ್ನು ಗುರುತಿಸ್ತಾ ಇದ್ದೀವಿ ಅಷ್ಟೇ ಹೊರತು ಯಾವ ಕಾರಣದಿಂದ ಅದು ಬದಲಾಯಿತು ಅದನ್ನು ನಾವು ನೋಡ್ತಾ ಇಲ್ಲ. ಎಕ್ಸಾಕ್ಟ್ಲಿ ಲೈಕ್ ದಿಸ್ ಸತ್ತ ಮಾತ್ರ ಭಗವಂತ ಈಸ್, ಅವನು ಇದ್ದಾನೆ, ಅವನು ಇದ್ರೂ ಅವನ ಕಾರಣದಿಂದ ಅನೇಕಗಳು ಗೋಚರವಾಗ್ತಾ ಇದೆ. ಅದಕ್ಕೆ ನಾವು ಪ್ರಪಂಚ ಅಂತ ಹೇಳಿದಾಗ ಅದನ್ನು ದೃಶ್ಯ ಪ್ರಪಂಚ ಅಂತ ಹೇಳ್ತೀವಿ. ಬಿಕಾಸ್ ಈ ಜಗತ್ತಿನಲ್ಲಿ, ಈ ಪ್ರಪಂಚದಲ್ಲಿ ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಯಾವುದಿಲ್ಲ ಇಲ್ಲಿ, ಎಲ್ಲವೂ ಕೂಡ ದೃಶ್ಯ ಅಂತಂದ್ರೆ ಏನು, ಅದು ನಮ್ಮ ನೋಟಕ್ಕೆ ಸಿಗ್ತಾ ಇದೆ. ಸಿಗ್ತಾ ಇರುವಂತಹ ಎಲ್ಲವುಗಳಿಗೆ ಕಾರಣ ಯಾವುದು ಅಂತಂದ್ರೆ ದ ಪ್ಯೂರ್ ಎಕ್ಸಿಸ್ಟೆನ್ಸ್, ಸತ್ತ ಮಾತ್ರ. ಬಟ್ ವಿ ಆರ್ ಅನೇಬಲ್ ಟು ರೆಕಗ್ನೈಸ್ ದಿ ಸತ್ತ ಮಾತ್ರ, ವಿ ಆರ್ ಏಬಲ್ ಟು ರೆಕಗ್ನೈಸ್ ದಿ ನಾಮರೂಪ, ದೃಶ್ಯವನ್ನು ನೋಡಿ ಅನುಭವಿಸ್ತಾ ಇದ್ದೀವಿ. ಸೊ ದಿಸ್ ಸೋರ್ಸ್ ಈಸ್ ಕಾಲ್ಡ್ ದಿ ಸತ್ತ ಮಾತ್ರ. ಯಾವುದೋ ಒಂದು ಇದೆ, ಅದು ಇರೋದ್ರಿಂದ ಈ ಬೇರೆ ಬದಲಾದ ಅನೇಕಗಳನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಸೊ ಸತ್ತ ಮಾತ್ರ ಅಂತಂದ್ರೆ ಇಟ್ ಈಸ್ ಪ್ಯೂರ್ ಎಕ್ಸಿಸ್ಟೆನ್ಸ್. ಓನ್ಲಿ ದಟ್ ಅಂತ ನಾವು ಹೇಳ್ತೀವಲ್ಲ, ಕೇವಲ ಅದು ಮಾತ್ರ, ಕೇವಲ ಅದು ಅದು ಮಾತ್ರ ಇದ್ದಿದ್ರಿಂದ ಬೇರೆ ಎಲ್ಲ ಅನೇಕಗಳು ಕೂಡ ಬದಲಾಗೋದಕ್ಕೆ ಅಥವಾ ಇರುವಿಕೆಗೆ ಕಾರಣವಾಗುತ್ತೆ. ಈಗ ಆರ್ನಮೆಂಟ್ಸ್ ಅಂತ ಹೇಳಿದಾಗ ಆರ್ನಮೆಂಟ್ಸ್ ಬಿಕಾಸ್ ಆಫ್ ಗೋಲ್ಡ್, ಆಭರಣಗಳು ಬಿಕಾಸ್ ಆಫ್ ಚಿನ್ನ. ಒಂದು ವೃಕ್ಷ, ವೃಕ್ಷ ಅನ್ನುವಂತಹದ್ದು ಇದೆ. ಟ್ರೀ ಎಕ್ಸಿಸ್ಟ್ಸ್, ಟ್ರೀ ಎಕ್ಸಿಸ್ಟ್ಸ್ ಬಿಕಾಸ್ ಆಫ್ ವುಡ್. Wood exists because of ಅಣು, ಆಟಮ್. ನಮಗೆ ಆಟಮ್ ಅಂತಂದಾಗ ಯಾವುದೋ ಸೈನ್ಸ್ ವರ್ಡ್ ಇದು ಅಂತ ನಾವು ಅಲ್ಲಿ ಗೊತ್ತಾಗ್ಬಿಡ್ತೀವಿ. ಇನ್ಕ್ಲೂಡಿಂಗ್ ಜಗತ್ತಿನಲ್ಲಿ ಎಲ್ಲವೂ ಕೂಡ ನಾವು ಯಾವುದನ್ನೆಲ್ಲವನ್ನ ನೋಡ್ತಾ ಇದ್ದೀವಿ, ಯಾವುದೆಲ್ಲ ನಮ್ಮ ಎಕ್ಸ್ಪೀರಿಯನ್ಸ್ ಬರ್ತಾ ಇದೆ, ಇನ್ಕ್ಲೂಡಿಂಗ್ ದಿಸ್ ಬಾಡಿ, ಕೋಟಿ ಕೋಟಿ ಅಣುಗಳಿಂದ ನಿರ್ಮಾಣವಾಗಿರುವಂತಹ ಶರೀರ ಇದು. ಎಲ್ಲ ಅಣುಗಳು ಒಂದಕ್ಕೊಂದು ಸೇರಿ ಈ ಶರೀರ ಆಗಿದೆ. ಅದೇ ರೀತಿ ಪ್ರತಿಯೊಂದು ಅಣು, ಒಂದು ವೃಕ್ಷ ಅಂತ ಹೇಳಿದಾಗ ವೃಕ್ಷದಲ್ಲಿ ಮರ ಇದೆ, ಮರದಲ್ಲಿ ಏನಿದೆ, ಮರ ಹೇಗಾಗಿದೆ, ಬಿಕಾಸ್ ಆಫ್ ಸೋ ಮೆನಿ ಆಟಮ್ಸ್. ಆಟಮ್ಸ್ ಅಂತಂದ್ರೆ ಏನು, ಅಣು ಅಂತಂದ್ರೆ ಬಹಳ ಸೂಕ್ಷ್ಮವಾಗಿರುವಂತಹ ಸಣ್ಣ, ಅತಿ ಸಣ್ಣದ್ದು. ಅದನ್ನ ಮತ್ತೆ ಕಟ್ ಮಾಡಿ ನೋಡೋದಕ್ಕೆ ಆಗದೇ ಇಲ್ಲ. ಒಂದು ವೇಳೆ ಅದೇ ಅಣು ಅನ್ನುವಂತಹದ್ದು ಮತ್ತಷ್ಟು ಪ್ರಯತ್ನಗಳಿಂದ ಏನಾದರೂ ಅದನ್ನ ಬೇರೆ ಬೇರೆ ಭಾಗಗಳನ್ನಾಗಿ ನಾವು ಮಾಡಬಹುದು ಅನ್ನೋದಾದ್ರೆ then it can be called as ಪರಮಾಣು. ಸೊ ಹೀಗೆ ಪ್ಯೂರ್ ಎಕ್ಸಿಸ್ಟೆನ್ಸ್ ಅಂತಂದ್ರೆ ದಟ್ ಭಗವಂತ ಸತ್ತ ಮಾತ್ರ. ಅವಳು ಹೇಳ್ತಾ ಇದ್ದಾಳೆ, ಮಗನನ್ನು ನೋಡಿ, ಪರಮಾತ್ಮನನ್ನು ನೋಡಿ, ಬಿಕಾಸ್ ಯು ಆರ್ ಹಿಯರ್, ಇದೆಲ್ಲ ನಾನು ಅನುಭವಿಸ್ತಾ ಇದ್ದೀನಿ. ಆ ಬಿಕಾಸ್ ಅಂತ ನಾವೇನು ಹೇಳ್ತಿದ್ದೀವಿ ಅದು ಇರೋದ್ರಿಂದ, ಬಿಕಾಸ್ ಆಫ್ ಚಿನ್ನ ಆಭರಣ, ಬಿಕಾಸ್ ಆಫ್ ಮರ ವೃಕ್ಷ, ಬಿಕಾಸ್ ಆಫ್ ಆಟಮ್ಸ್ ಮರ ಅಂತ ನಾವೇನು ಹೇಳ್ತಿದ್ದೀವಿ, ಆ ಬಿಕಾಸ್ ಆಫ್ ಈಸ್ ಭಗವಂತ, ದಟ್ ಈಸ್ ಸತ್ತ ಮಾತ್ರ.
ಬೇರೆ ಎಲ್ಲವುಗಳಿಗೆ ಯಾವುದೋ ಒಂದು ಬೇಕಿರುತ್ತೆ. ಚಿನ್ನದ ಆಭರಣ ಅಂತಂದಾಗ ಇಟ್ ಈಸ್ ಬಿಕಾಸ್ ಆಫ್ ದಿ ಗೋಲ್ಡ್. ಆದರೆ ಭಗವಂತ ಅಂತ ಹೇಳಿದಾಗ ಬಿಕಾಸ್ ಆಫ್ ವಾಟ್, ಆ ಪ್ರಶ್ನೆನೇ ಬರೋದಿಲ್ಲ. ಹಿ ಈಸ್ ಎವರ್, ಸದಾ ಇರೋಂತಹವನು ಯಾರು ಅಂತಂದ್ರೆ ಹಿ ಈಸ್ ಭಗವಂತ. ದಿಸ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್, ಆಭರಣ ಅನ್ನುವಂತಹದ್ದು ಚಿನ್ನದ ಕಾರಣದಿಂದ, ಚಿನ್ನದ ಮೇಲೆ ಈ ಆಭರಣಗಳು ಡಿಪೆಂಡ್ ಆಗಿದೆ. ಭಗವಂತ ಅಂತ ಹೇಳಿದಾಗ ಅಲ್ಲಿ ಡಿಪೆಂಡೆನ್ಸ್ ಇಲ್ಲ, ಹಿ ಈಸ್ ಇಂಡಿಪೆಂಡೆಂಟ್, ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್. ದಟ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಈಸ್ ಪ್ಯೂರ್ ಎಕ್ಸಿಸ್ಟೆನ್ಸ್. ದಟ್ ಪ್ಯೂರ್ ಎಕ್ಸಿಸ್ಟೆನ್ಸ್ ಈಸ್ ಕಾಲ್ಡ್ ಸತ್ತಾ ಮಾತ್ರಂ. ಹೀಗೆ ಈ ಪ್ಯೂರ್ ಎಕ್ಸಿಸ್ಟೆನ್ಸ್ ಅನ್ನೋದು ಇಟ್ ಹ್ಯಾಸ್ ನೋ ಎಂಡ್, ಅದಕ್ಕೆ ನಾಶ ಅನ್ನುವಂತಹದ್ದಿಲ್ಲ. ಯಾಕೆ ಅದಕ್ಕೆ ನಾಶ ಇಲ್ಲ? ಬಿಕಾಸ್ ಯಾವುದು ಇರಲಿಲ್ಲ ಅದು ಸೃಷ್ಟಿಗೆ ಬಂದರೆ ದಟ್ ಹ್ಯಾಸ್ ಟು ಸಿ ದಿ ನಾಶ, ದಟ್ ಹ್ಯಾಸ್ ಟು ಸಿ ದಿ ಎಂಡ್. ಆದರೆ ದಿಸ್ ಸೃಷ್ಟಿ ಇಟ್ ಸೆಲ್ಫ್ ಈಸ್ ಬಿಕಾಸ್ ಆಫ್ ದಿ ಪರಮಾತ್ಮ, ಹಿಸ್ ಓನ್ ಎಕ್ಸ್ಪ್ಯಾನ್ಷನ್ ಅಂಡ್ ಎಕ್ಸ್ಟೆನ್ಷನ್. ಅವನಿದ್ದಿದ್ರಿಂದ ಇದು, ಅವನು ಸದಾ ಇರೋವನು ಭಗವಂತ. ಸೊ ಭಗವಂತ ಆರ್ ಆತ್ಮವಸ್ತು ಪರಮಾತ್ಮ ಅಂತ ಹೇಳಿದಾಗ ದೇರ್ ಈಸ್ ನೋ ನಾಶ. ಅದಕ್ಕೆ ಶಾಸ್ತ್ರ ಏನಾಗುತ್ತೆ, ಪರಮಾತ್ಮ ಅಂತ ಹೇಳಿದಾಗ, ಆತ್ಮ ಅಂತ ಹೇಳಿದಾಗ ಅವಿನಾಶಿ, ನಾಶವೇ ಇಲ್ಲ. ಇದು ಭಗವಂತನ ಸ್ವಭಾವ. ಭಗವಂತನ ಸ್ವಭಾವ ಅಂತ ಹೇಳಿದಾಗ ಇಷ್ಟೊತ್ತು ನಿರ್ವಿಶೇಷಂ ಅಂತ ಹೇಳಿಬಿಟ್ಟು ಈಗ ಸ್ವಭಾವ ಅಂತ ಕರೀತಾ ಇರುವಂತಹದ್ದು ಈಸ್ ಇಟ್ ಎ ಸ್ಪೆಷಲ್ ಕ್ವಾಲಿಟಿ? ನೋ, ಇಟ್ ಈಸ್ ನಾಟ್ ಸ್ಪೆಷಲ್ ಕ್ವಾಲಿಟಿ. ನಮಗೆ ಅರ್ಥ ಆಗಲಿ ಅಂತ ಹೇಳಿ ಇಲ್ಲಿ ಇದು ಭಗವಂತನ ಸ್ವಭಾವ. ಈಗ ಅಗ್ನಿ ಅಂತ ಹೇಳಿದಾಗ, ಬೆಂಕಿ ಅಂತ ಹೇಳಿದಾಗ ದಟ್ ಸುಡುವಿಕೆ, ದಟ್ ಉಷ್ಣ ಈಸ್ ದಿ ಸ್ವಭಾವ ಆಫ್ ಅಗ್ನಿ. ಅಗ್ನಿ ಅಂದ ತಕ್ಷಣ ಅಲ್ಲಿ ಒಂದು ಹೀಟ್ ಅನ್ನುವಂತಹದ್ದು ಇದ್ದೇ ಇರುತ್ತೆ. ಆ ಅಗ್ನಿಯಿಂದ ಈ ಉಷ್ಣವನ್ನ ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ. ಅಗ್ನಿ ಉಷ್ಣ ಎರಡು ಸೇರಿ ಇಟ್ ಈಸ್ ಬೆಂಕಿ. ಯಾಕೆ ಅಂತಂದ್ರೆ ದಟ್ ಸುಡುವಿಕೆ ಈಸ್ ದಿ ಸ್ವಭಾವ ಆಫ್ ಅಗ್ನಿ, ದಟ್ ಉಷ್ಣ ಈಸ್ ದಿ ಸ್ವಭಾವ ಆಫ್ ಅಗ್ನಿ. ಆ ರೀತಿನಲ್ಲಿ ಸದಾ ಇರುವಂತಹದ್ದು ಅಂತ ನಾವೇನ್ ಹೇಳ್ತೀವಿ, ದಟ್ ಈಸ್ ದಿ ಸ್ವಭಾವ ಆಫ್ ಪರಮಾತ್ಮ. ಸದಾ ಇರುವಂತಹ ಈ ಒಂದು ಸ್ವಭಾವವನ್ನ ನಮ್ಮ ಶಾಸ್ತ್ರ, ನಮ್ಮ ವೇದಾಂತ ಆದ್ಯಂ ಅಂತ ಕರೆಯುತ್ತೆ. ಆದ್ಯಂ, ಆದ್ಯಂ ಅಂತಂದ್ರೆ ಅದರ ಮತ್ತೊಂದು ಅರ್ಥ ಕಾಸ್ಲೆಸ್ ಕಾಸ್. ಅದಕ್ಕೆ ಕಾರಣವೇ ಬೇಕಿಲ್ಲ. ಅದು ಯಾಕೆ ಸದಾ ಇರುತ್ತೆ? ಪ್ರಯತ್ನನೇ ಮಾಡಬೇಡ, ಅದು ಮೂರ್ಖ ಕ್ವಶ್ಚನ್. ಅದು ಆ ಪ್ರಶ್ನೆಗೆ ಉತ್ತರ ಸಿಗೋದಿಲ್ಲ. ಯಾಕೆ? ಹೀಸ್ ಸದಾ ಇರುವಂತಹವನವನು. ಯಾಕೆ ಅದನ್ನು ಹುಡುಕಕ್ಕಾಗೋದಿಲ್ಲ ಅಂತಂದ್ರೆ ಹೀಸ್ ಬಿಯಾಂಡ್ ಟೈಮ್ ಅಂಡ್ ಸ್ಪೇಸ್. ಬಿಯಾಂಡ್ ಟೈಮ್ ಅಂಡ್ ಸ್ಪೇಸ್ ಅನ್ನುವಂತಹದ್ದನ್ನ ಯಾವ ರೀತಿಯ ಸಂಶೋಧನೆಗೆ ಒಳಪಡಿಸಿದ್ರೆ ಉತ್ತರ ಸಿಗುತ್ತೆ? ಸಿಗೋದಿಲ್ಲ. ಯಾಕೆ ಅಂತಂದ್ರೆ ಹಿ ಈಸ್ ಎವರ್ ಎಕ್ಸಿಸ್ಟಿಂಗ್. ಸೊ ಈ ಒಂದು ಆದ್ಯಂ ಅಂತಂದ್ರೆ ಇದು ಮತ್ತೊಂದು ಅರ್ಥವನ್ನು ಕೊಡುತ್ತೆ ಶಾಸ್ತ್ರದಲ್ಲಿ. ಬ್ರಹ್ಮ, ಬ್ರಹ್ಮ ಇಸ್ ಕಾಲ್ಡ್ ಆದ್ಯಂ. ಬ್ರಹ್ಮ ಅಂತಂದ್ರೆ ಅದರ ಮತ್ತೊಂದು ಅರ್ಥ ಬೃಹತ್ವಾತ್. ಬೃಹತ್ವಾತ್ ಅಂದ್ರೆ ಏನು? ತುಂಬಾ ದೊಡ್ಡದಾಗಿರುವಂತಹದ್ದು. ಎಷ್ಟು ದೊಡ್ಡದು ಆಗಿರೋದು? ಬೃಹತ್ವಾತ್ ಈಸ್ ಕಾಲ್ಡ್ ಬ್ರಹ್ಮ. ಓಕೆ, ಎಷ್ಟು ದೊಡ್ಡದದು? ಬಿಗ್ಗರ್ ದ್ಯಾನ್ ಬಿಗ್ಗೆಸ್ಟ್. ಯಾವುದನ್ನ ತುಂಬಾ ದೊಡ್ಡದು ಅಂತ ನೀನು ಕಲ್ಪನೆಗೆ ತಗೋತೀಯ, ನಿನ್ನ ಕಲ್ಪನೆಯಲ್ಲಿ ಯಾವುದೋ ಒಂದು ಲಿಮಿಟ್ ಅಲ್ಲಿ ನೀ ಹೋಗಿ ನಿಂತ್ಕೋತೀಯ. ಇಷ್ಟು ಮಾತ್ರ ಇದೆ, ಇಷ್ಟು ಅಗಲ ಇದೆ. ನಿನ್ನ ಕಲ್ಪನೆಯನ್ನ ಮೀರಿರುವಂತಹ ದೊಡ್ಡದು. ಸೊ ಬಿಗ್ಗರ್ ದ್ಯಾನ್ ಬಿಗ್ಗೆಸ್ಟ್.
ಈಸ್ ಕಾಲ್ಡ್ ದಿ ಬ್ರಹ್ಮ. ಅದನ್ನು ಮೀರಿ ಮತ್ತೊಂದು ಇರೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಮೀರಿ ಮತ್ತೊಂದು ಇದೆ ಅಂತಂದ್ರೆ ಆ ಮತ್ತೊಂದು ಇರುವಂತಹದ್ದು ಬ್ರಹ್ಮ. ಆದ್ರಿಂದ ಬ್ರಹ್ಮನನ್ನ ಮೀರಿ ಮತ್ತೊಂದಿಲ್ಲ. ಮತ್ತು ನಿರೀಹಂ ಅಂತ ಹೇಳ್ತಾ ಇದ್ದಾಳೆ. ನಿರೀಹಂ ಅಂತಂದ್ರೆ ದೆರ್ ಈಸ್ ನೋ ಆಕ್ಷನ್ ಇನ್ ಇಟ್. ನಾವು ಭಗವಂತನನ್ನ ಅಕರ್ತ ಅಂತ ಕರಿತೀವಿ. ಅವನೇನು ಮಾಡುವಂತಹವನಲ್ಲ. ಸೊ ನಿರೀಹಂ, ಪರಮಾತ್ಮನನ್ನ ಈ ಕಾರಣದಿಂದ ಅಕರ್ತಃ ಅಂತ ನಾವು ಹೇಳ್ತೀವಿ. ಬಿಕಾಸ್ ಹಿ ಈಸ್ ಅಕರ್ತ, ಬಟ್ ಹಿ ಈಸ್ ಸಾಕ್ಷಿ ರೂಪ. ಸದಾ ಇದ್ದು ಎಲ್ಲವನ್ನ ನೋಡ್ತಾ ಇರುವಂತಹವನು. ಯಾವುದೊಂದನ್ನು ಕೂಡ ಭಗವಂತನಿಂದ ನಾವು ಮುಚ್ಚುಮರೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಮಾಡಕ್ಕೆ ಸಾಧ್ಯ ಇಲ್ಲ? ಬಿಕಾಸ್ ಹಿ ಈಸ್ ಎವ್ರಿವೇರ್. ಎಲ್ಲ ಕಡೆ ಸದಾ ಎಚ್ಚರವಾಗಿರುವಂತಹವನು ಪರಮಾತ್ಮ. ಎಲ್ಲ ಕಡೆ ಸದಾಕಾಲ ಸರ್ವದಾ ಇದ್ದು ಎಲ್ಲವನ್ನ ನೋಡ್ತಾ ಇದ್ದಾನೆ. ಈ ಕಾರಣದಿಂದ ಹಿ ಇಸ್ ಕಾಲ್ಡ್ ಸಾಕ್ಷಿ. ಸೊ ದಟ್ ಈಸ್ ಹಿಸ್ ಅವಸ್ಥೆ. ಪರಮಾತ್ಮ ಅಂತಂದ್ರೆ ಕರ್ತ ಅಂತಂದ್ರೆ ಮಾಡುವಂತಹದ್ದು, ಡೂಯಿಂಗ್. ಸೊ ಡೂಯಿಂಗ್ ಈಸ್ ನಾಟ್ ದಿ ಅವಸ್ಥೆ ಆಫ್ ಪರಮಾತ್ಮ. ಬೀಯಿಂಗ್ ಈಸ್ ದಿ ಅವಸ್ಥೆ ಆಫ್ ಪರಮಾತ್ಮ. ಬೀಯಿಂಗ್ ಅಂತಂದ್ರೆ ಸದಾ ಇರುವಂತಹವನು. ಸೊ ಡೂಯಿಂಗ್ ಅಂತಂದ್ರೆ ಏನಾದ್ರು ಒಂದು ಮಾಡ್ತಾ ಇರುವಂತಹದ್ದು. ಸೊ ಭಗವಂತ ಏನು ಮಾಡೋದಿಲ್ಲ. ಅದರಿಂದ ಡೂಯಿಂಗ್ ಈಸ್ ನಾಟ್ ದಿ ಅವಸ್ಥೆ ಆಫ್ ಪರಮಾತ್ಮ. ಅವನು ಸದಾ ಇದ್ದು ಎಲ್ಲವನ್ನ ಗಮನಿಸ್ತಾ ಇರ್ತಾನೆ, ಎಲ್ಲವುಗಳಿಗೂ ಸಾಕ್ಷಿಯಾಗಿರ್ತಾನೆ, ಸದಾ ಇರುವವನು. ಆದ್ರಿಂದ ಬೀಯಿಂಗ್ ಈಸ್ ಹಿಸ್ ಅವಸ್ಥೆ. ಸಚ್ಚಿದಾನಂದ, ಸತ್ ಚಿತ್ ಆನಂದ ಅಂತ ಹೇಳಿದಾಗ ಚಿತ್ ಮೀನ್ಸ್ ಆಕ್ಟಿವಿಟಿ. ಆದರೆ ಮತ್ತೆ ಅದೇ ಪದವನ್ನು ಹೆಚ್ಚು ನಾವು ಚಿಂತನೆ ಮಾಡ್ತಾ ಹೋದರೆ ಈವನ್ ದ ಚಿತ್ ಈಸ್ ಆಲ್ಸೋ ಬೀಯಿಂಗ್. ಹೇಗೆ ಈ ಥರ ಹೇಳಿದಾಗ ತುಂಬ ಕನ್ಫ್ಯೂಸ್ ಆಗುತ್ತಲ್ಲ. ಚಿತ್ ಅಂತಂದರೆ ಮನಸ್ಸಿಗೆ ಸಂಬಂಧಪಟ್ಟಿರುವಂತಹದ್ದು. ಚಿತ್ ಅಂತ ಹೇಳಿದಾಗ ಅಲ್ಲಿ ಆಕ್ಟಿವಿಟೀಸ್ ಇದೆ. ಮತ್ತೆ ಚಿಂತನೆ ಮಾಡಿದಾಗ ದ ಸೇಮ್ ಚಿತ್ ಅಂತ ಹೇಳಿದಾಗ ಅಲ್ಲಿ ಆಕ್ಷನ್ ಅನ್ನುವಂತಹದ್ದು ಇರೋದಿಲ್ಲ, ಬೀಯಿಂಗ್ ಅನ್ನುವಂತಹದ್ದು ಇರುತ್ತೆ. ಚಿತ್ ಮೀನ್ಸ್ ಅದರ ಪೂರ್ಣ ಅರ್ಥ ಏನು ಅಂತಂದ್ರೆ ಜ್ಞಾನ. ಚಿತ್ ಅಂತಂದ್ರೆ ಜ್ಞಾನ, ನೋಯಿಂಗ್, ನಾಲೆಡ್ಜ್ ಅಂತ ನಾವು ಹೇಳ್ತೀವಲ್ಲ, ಅದೆಲ್ಲ ಇದರಿಂದಲೇ ಬಂದಿರುವಂತಹದ್ದು. ಸೊ ನೋಯಿಂಗ್ ಆರ್ ನಾಲೆಡ್ಜ್, ಜ್ಞಾನ ಈಸ್ ದಿ ಅರ್ಥ ಆಫ್ ಚಿತ್ತ, ಚಿತ್. ಸೊ ಯಾವುದೇ ಒಂದನ್ನು ನಾವು ತಿಳ್ಕೋಬೇಕು ಅಂತಂದಾಗ ವಿ ಹ್ಯಾವ್ ಟು ಡೂ ಸಮಥಿಂಗ್. ಒಂದು ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತಂದ್ರೆ ಜ್ಞಾನವನ್ನು ಸಂಪಾದಿಸುವುದಕ್ಕೆ ಮಾಡಬೇಕಾಗಿರುವಂತಹ ಕೆಲವು ನಿಯಮಗಳು, ಕೆಲವು ಕರ್ಮಗಳು, ಕೆಲವುಗಳನ್ನ ಮಾಡುವುದರಿಂದ ಜ್ಞಾನ ಸಿಗತ್ತೆ. ಬಟ್ ಚಿತ್ ಅಂತ ಹೇಳಿದಾಗ ದಟ್ ನೋಯಿಂಗ್ ಈಸ್ ದಿ ಇಟ್ಸ್ ಬೀಯಿಂಗ್. ಆ ನೋಯಿಂಗ್, ಆ ಜ್ಞಾನವೇ ಆತ್ಮವಸ್ತು ಆಗಿರೋದ್ರಿಂದ ಅಲ್ಲಿ ಮೆಂಟಲ್ ಆಕ್ಟಿವಿಟೀಸ್ ಕೂಡ ಇಲ್ಲ. ನಾವು ತಿಳ್ಕೋಬೇಕು ಅಂತಂದಾಗ ಅಲ್ಲಿ ವಿ ಹ್ಯಾವ್ ಟು ಡೂ ಸಮಥಿಂಗ್. ಅಲ್ಲಿ ಕೆಲವು ಕರ್ಮಗಳು ಬೇಕಾಗುತ್ತೆ. ಬಟ್ ಭಗವಂತ ಅಂತ ಹೇಳಿದಾಗ ಹಿ ಹಿಮ್ಸೆಲ್ಫ್ ಇಸ್ ದಿ ನಾಲೆಡ್ಜ್, ಹಿ ಇಸ್ ದಿ ಜ್ಞಾನ ಸ್ವರೂಪಿ. ಸಿನ್ಸ್ ಹಿ ಇಸ್ ಜ್ಞಾನ ಸ್ವರೂಪಿ, ಅಲ್ಲಿ ಆಕ್ಷನ್ಸ್ ಅನ್ನುವಂತಹದ್ದಿಲ್ಲ. ದ ವೆರಿ ನೋಯಿಂಗ್ ಈಸ್ ಬೀಯಿಂಗ್, ಅದೇ ಅವನ ಅವಸ್ಥೆ ಆಗಿರುತ್ತೆ. ಯಾಕೆಂತಂದ್ರೆ ನೋಯಿಂಗ್ ಅಂತ ಹೇಳಿದಾಗ ಅಲ್ಲಿ ಮನಸ್ಸಿನ ಕೆಲವು ಚಟುವಟಿಕೆಗಳು ಬೇಕಾಗುತ್ತೆ, ಮೆಂಟಲ್ ಆಕ್ಟಿವಿಟೀಸ್. ಬಟ್ ವೆನ್ ಇಟ್ ಕಮ್ಸ್ ಟು ಚಿತ್, ದಿ ಹೈಯರ್ ಲೆವೆಲ್ ಆಫ್ ಮೆಂಟಲ್ ಆಕ್ಟಿವಿಟೀಸ್, ಮನಸ್ಸನ್ನ ದಾಟಿರುವಂತಹ ಮತ್ತೊಂದು ಹಂತ ಇಸ್ ದಿ ಚಿತ್. ಆ ಚಿತ್ ಅಂತಂದ್ರೆ ದ ನೋಯಿಂಗ್,
ದಟ್ ಇಟ್ ಸೆಲ್ಫ್ ಇಟ್ಸ್ ಬೀಯಿಂಗ್. ಅದರ ಅರ್ಥವೇ ಆ ನಾಲೆಡ್ಜ್, ನೋಯಿಂಗ್, ದಟ್ ಈಸ್ ದಿ ಟ್ರೂ ಸ್ವಭಾವ ಆಫ್ ಪರಮಾತ್ಮ. ಸೊ ಮೈಂಡ್ ಆ್ಯಂಡ್ ಸೆನ್ಸ್ ಆರ್ಗನ್ಸ್, ಅವುಗಳ ಮೂಲಕ ಕಲಿಯುವಂತಹ ಪ್ರಯತ್ನವನ್ನು ಮಾಡಿದಾಗ ಅಲ್ಲಿ ಡೂಯಿಂಗ್ ಅನ್ನುವಂತಹದ್ದು ಬೇಕಾಗುತ್ತೆ. ಬಟ್ ದ ವೆರಿ ನಾಲೆಡ್ಜ್, ನೋಯಿಂಗ್ ಅಂತ ಹೇಳಿದಾಗ ದಟ್ ಇಟ್ ಸೆಲ್ಫ್ ಈಸ್ ಬೀಯಿಂಗ್. ಸೊ ಅಲ್ಲಿ ಆಕ್ಷನ್ ಅನ್ನುವಂತಹದ್ದಿಲ್ಲ. ಬೀಯಿಂಗ್ ಇಟ್ ಸೆಲ್ಫ್ ಈಸ್ ಇಟ್ಸ್ ಸ್ಟೇಟ್. ಟು ನೋ ಥ್ರೂ ದಿ ಮೈಂಡ್, ಆಗ ಕೆಲವು ಎಫರ್ಟ್ಸ್ಗಳು ಹಾಕಬೇಕಾಗುತ್ತೆ. ಟು ನೋ ಥ್ರೂ ದಿ ಮೈಂಡ್, ಮನಸ್ಸಿನ ಮೂಲಕ ಕೆಲವುಗಳನ್ನು ಗ್ರಹಿಸಬೇಕಾಗಿ ಬಂದಾಗ ಅಲ್ಲಿ ನಾವು ಕೆಲವು ಶ್ರಮವನ್ನು ಹಾಕಬೇಕಾಗುತ್ತೆ. ಹೇಗೆ ಅಂತಂದ್ರೆ, ಉದಾಹರಣೆಗೆ ಫೈರ್ ಈಸ್ ಗಿವಿಂಗ್ ಹೀಟ್ ಅಂತ ಹೇಳ್ತೀವಿ. ಆದರೆ ಫೈರ್ ಈಸ್ ಗಿವಿಂಗ್ ಹೀಟ್ ಅಲ್ಲ, ಬೆಂಕಿಯ ಸ್ವಭಾವ, ಅಗ್ನಿಯ ಸ್ವಭಾವವೇ ಉಷ್ಣ. ಅದು ಕೊಡಬೇಕಾಗಿಲ್ಲ. ಸೊ ನಾವೇನು ಮಾಡ್ತೀವಿ ಅಂತಂದ್ರೆ, ನಾವು ಏನೋ ಲೌಕಿಕವಾಗಿ ನಾವು ಮಾತಾಡ್ಕೋಬೇಕಾದ್ರೆ ಫೈರ್ ಈಸ್ ಗಿವಿಂಗ್ ಹೀಟ್ ಅಂತ ಹೇಳ್ಬಿಡ್ತೀವಿ. ಫೈರ್ ಇಟ್ ಸೆಲ್ಫ್ ಈಸ್ ಹೀಟ್. ಆದರೆ ಬರ್ಡ್ ಈಸ್ ಫ್ಲೈಯಿಂಗ್, ಹಕ್ಕಿ ಹಾರ್ತಾ ಇದೆ ಅಂತ ಹೇಳ್ತೀವಲ್ಲ, ಹಾಗೆ ಹೇಳಿದಾಗ ದೇರ್ ಈಸ್ ಅ ಚಾಯ್ಸ್, ಅಲ್ಲಿ ಒಂದು ಆಯ್ಕೆ ಇದೆ. ಅಗ್ನಿ ಅಥವಾ ಬೆಂಕಿ ಅಂತ ಹೇಳಿದಾಗ ಅಲ್ಲಿ ಆಯ್ಕೆ ಇಲ್ಲ. ಆ ಅಗ್ನಿಯ ಜೊತೆಗೆ ಆ ಹೀಟ್ ಅನ್ನುವಂತಹದ್ದು ಬರಲೇಬೇಕು, ಚಾಯ್ಸೇ ಇಲ್ಲ. ಆದರೆ ಬರ್ಡ್ ಈಸ್ ಫ್ಲೈಯಿಂಗ್ ಅಂತ ಹೇಳಿದಾಗ ಅಲ್ಲಿ ಬರ್ಡ್ ಅಂತ ಹೇಳಿದಾಗ ಅಲ್ಲಿ ದೇರ್ ಆರ್ ಟೂ ಚಾಯ್ಸ್. ಒಂದು, ಹಕ್ಕಿ ಅನ್ನುವಂತಹದ್ದು ಹಾರಬಹುದು, ಹಾರದೇ ಇರಬಹುದು. ಸೊ ಹಕ್ಕಿ ಹಾರಬೇಕು ಅಂತಂದಾಗ ಆಕ್ಷನ್ ಈಸ್ ರಿಕ್ವೈರ್ಡ್. ಆದರೆ ಅದು ಹಾರಬಾರ್ದು ಅಂತ ಡಿಸೈಡ್ ಮಾಡಿದ್ರೆ ಅದ್ರ ಪಾಡಿಗೆ ಅದು ಹಂಗೆ ಇರಬಹುದು. ಸೊ ಬರ್ಡ್ ಈಸ್ ಫ್ಲೈಯಿಂಗ್ ಅಂತಂದಾಗ ಆಕ್ಷನ್ ಈಸ್ ರಿಕ್ವೈರ್ಡ್, ಅದು ಕೆಲಸವನ್ನು ಮಾಡಲೇಬೇಕದು. ಆದರೆ ಹೀಟ್, ಅಗ್ನಿ ಅಂತ ಹೇಳಿದಾಗ ಅದು ಉಷ್ಣವನ್ನು ಕೊಡಬೇಕಾಗಿಲ್ಲ, ಅಗ್ನಿಯ ಜೊತೆಗೆ ಉಷ್ಣ, ಇಟ್ ಈಸ್ ಇನ್ಕ್ಲೂಡೆಡ್. ಸೊ ಹೀಗೆ ನಿರೀಹಂ ಅಂತಂದ್ರೆ ಆಕ್ಷನ್ ಲೆಸ್. ಭಗವಂತನನ್ನ ಈ ಅರ್ಥದಲ್ಲಿ ಅವಳು ನಿರೀಹಂ ಅಂತಂದ್ರೆ ಭಗವಂತ ಯು ಆರ್ ಅಕರ್ತ ಅನ್ನೋದನ್ನ ದೇವಕಿ ಇಲ್ಲಿ ಹೇಳ್ತಾ ಇರುವಂತಹದ್ದು. ಮತ್ತು ನಿರೀಹಂ ಅಂತ ಹೇಳಿದಾಗ ಇಲ್ಲಿ ಇಹ ಅಂತ ಒಂದು ಪದ ಇದೆ. ಇಹ ಅಂತಂದ್ರೆ ಆಸೆ ಮತ್ತು ಬಯಕೆ ಅನ್ನುವಂತಹ ಅರ್ಥ ಕೂಡ ಕೊಡುತ್ತೆ. ನಿರೀಹ ಅಂತಂದ್ರೆ ಆಸೆ ಬಯಕೆಗಳು ಇಲ್ಲದೆ ಇರುವಂತಹದ್ದು, ಡಿಸೈರ್ಲೆಸ್. ಮತ್ತು ಜ್ಯೋತಿಹಿ, ಪರಮಾತ್ಮನನ್ನು ಅವರು ಜ್ಯೋತಿಹಿ. ಜ್ಯೋತಿ ಅಂತಂದ್ರೆ ಬೆಳಕು ಅನ್ನೋ ಅರ್ಥ. ವೇದಾಂತದಲ್ಲಿ ಬೆಳಕು ಅನ್ನುವಂತಹದ್ದಕ್ಕೆ ಬಹಳ ಒಳ್ಳೆಯ ಅರ್ಥ ಇದೆ. ಸೊ ವೇದಾಂತದ ಪ್ರಕಾರ ಯಾವುದೋ ಒಂದು ನಮಗೆ ಗೊತ್ತಾಗ್ತಾ ಇದೆ, ತಿಳ್ಕೊತಾ ಇದ್ದೀನಿ, ಐ ಆಮ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಅಂತ ಹೇಳಿದಾಗ ಇಟ್ ಈಸ್ ಬಿಕಾಸ್ ಆಫ್ ದಿ ಲೈಟ್. ಸೊ ಬೆಳಕು ಅನ್ನುವಂತಹದ್ದು ಈ ರೀತಿಯಲ್ಲಿ ಜ್ಞಾನವನ್ನ ಚೆಲ್ತಾ ಇದೆ, ಜ್ಞಾನವನ್ನ ಹರಿಸ್ತಾ ಇದೆ. ಸೊ ಬೆಳಕು ಈಸ್ ದಿ ರೀಸನ್, ಅಂಡ್ ಬಿಕಾಸ್ ಆಫ್ ದಿ ಬೆಳಕು, ಆ ಬೆಳಕಿನ ಕಾರಣದಿಂದ ಒಂದು ವಸ್ತು ವಿಷಯಗಳು ನನಗೆ ಜ್ಞಾನದ ರೂಪದಲ್ಲಿ ಅರಿವಾಗ್ತಾ ಇದೆ. ಸೊ ದಟ್ ಈಸ್ ಕಾಲ್ಡ್ ಜ್ಯೋತಿ. ಆದರೆ ವೇದಾಂತದಲ್ಲಿ ಜ್ಯೋತಿ ಆರ್ ಬೆಳಕು ಅಂತ ಹೇಳಿದಾಗ ಇಟ್ ಈಸ್ ಟೋಟಲಿ ಡಿಫರೆಂಟ್. ಲೌಕಿಕದಲ್ಲಿ ಬೆಳಕು ಅಂತ ಹೇಳಿದಾಗ ಅಲ್ಲಿ ವಿ ಆರ್ ಏಬಲ್ ಟು ಸಿ. ಯಾವುದನ್ನ ನೋಡ್ತೀವಿ ಲೌಕಿಕದಲ್ಲಿ? ಬೆಳಕಿದೆ ಅಂತಂದಾಗ ಬೆಳಕಿನ ಮೂಲಕ, ಬೆಳಕಿನ ಸಹಾಯದಿಂದ ಕೆಲವುಗಳನ್ನು ನಾವು ನೋಡ್ತೀವಿ ಅಂತಂದಾಗ ನಾವು ನೋಡಿದ್ದಾದ್ರೂ ಏನು? ಕಲರ್ ಅಂಡ್ ಫಾರ್ಮ್.
ಜ್ಯೋತಿ ಅಕಾರ್ಡಿಂಗ್ ಟು ವೇದಾಂತ ಇಟ್ ಈಸ್ ಮಚ್ ಮೋರ್ ಪವರ್ಫುಲ್. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅವುಗಳನ್ನು ಕೂಡ ನಾವು ಇದೇ ಜ್ಯೋತಿ ಅಂತಂದ್ರೆ ವೇದಾಂತದಲ್ಲಿ ಶಾಸ್ತ್ರ ತಿಳಿಸ್ತಾ ಇರುವಂತಹ ಬೆಳಕಿನ ಮೂಲಕ ದಿಸ್ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನುವಂತಹದ್ದು ಕೂಡ ನಮಗೆ ಗೊತ್ತಾಯಿತು ಅಂತ ಹೇಳ್ತೀವಿ. ಮತ್ತೆ ಕೆಲವು ಸಂದರ್ಭಗಳಲ್ಲಿ ನಾವು ಹೇಳ್ತೀವಿ, ನನಗೆ ನನ್ನ ಕೆಲವು ಆಲೋಚನೆಗಳು ಗೊತ್ತಾಯಿತು ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಆಲೋಚನೆ ಅಂತಂದ್ರೆ ಇಟ್ಸ್ ಎ ಥಾಟ್. ಇಟ್ ಈಸ್ ಎ ಥಾಟ್, ಇಟ್ ಫ್ಲೋಸ್ ಇನ್ ದಿ ಮೈಂಡ್. ಆ ಯೋಚನೆ ಎನ್ನುವಂತಹದ್ದು ಮನಸ್ಸಿನಲ್ಲಿ ಹರಿದಾಡದ ಅನುಭವ ನಮಗೆ ಕೊಡುತ್ತೆ. ಆ ಒಂದು ಯೋಚನೆ ಬಂತು ಅಂತ ಹೇಳ್ತೀವಿ, ಯೋಚನೆ ಹೋಯಿತು ಅಂತ ಹೇಳ್ತೀವಿ. ಬಂದಂತಹ ಯೋಚನೆಯನ್ನಾಗಲಿ ಆ ಯೋಚನೆ ಹೋಗಿರುವಂತಹದ್ದನ್ನಾಗಲಿ ಕ್ಯಾನ್ ವಿ ರಿಯಲಿ ಸಿ, ನಾವು ನಿಜವಾಗ್ಲೂ ಒಂದು ಯೋಚನೆಯನ್ನು ನೋಡೋದಕ್ಕೆ ಸಾಧ್ಯವಾ? ಯಾಕೆ ಅಂತಂದ್ರೆ ನಾವೇನು ಹೇಳ್ತೀವಿ ಅಂತಂದ್ರೆ ನನಗೆ ಗೊತ್ತಾಯಿತು, ನನ್ನ ಆಲೋಚನೆಗಳು ನನಗೆ ಗೊತ್ತಾಯಿತು ಅಂತ ಹೇಳ್ತೀವಿ. ಆದರೆ ಆಲೋಚನೆ ಅಂತ ಹೇಳಿದಾಗ ಆ ಆಲೋಚನೆ ಅನ್ನುವಂತಹದ್ದಕ್ಕೆ there is no color, there is no form. ನಾವು ಯಾವುದೋ ಒಂದು ವಸ್ತುವನ್ನು ನೋಡಿ ಅದನ್ನು ಗುರುತಿಸ್ತೀವಿ ಅಂತ ಹೇಳಿದಾಗ ಇದಕ್ಕೆ ಒಂದು ಫಾರ್ಮ್ ಇದೆ, ಇದಕ್ಕೆ ಒಂದು ಕಲರ್ ಇದೆ, ನೋಡ್ಬಿಟ್ಟು ಇದನ್ನ ಇಂತಹದ್ದು ಅಂತ ಹೇಳ್ತೀವಿ. ಯೋಚನೆ ಅಂತ ಹೇಳಿದಾಗ ಇಟ್ ಈಸ್ ಜಸ್ಟ್ ಫ್ಲೋನ್ ಇನ್ ದಿ ಮೈಂಡ್, ಮನಸ್ಸಿನ ಆವರಣದಲ್ಲಿ ಹರಿದಾಡಿದಂತಹ ಒಂದು ತರಂಗ. ಮನಸ್ಸಿನಲ್ಲಿ ಹರಿದಾಡಿದ ಆ ತರಂಗ ನನಗೆ ಗೊತ್ತಾಯಿತು ಅಂತ ನಾನು ಹೇಳ್ತಿದ್ದೀನಿ ಅಂತಂದ್ರೆ ಹೇಗೆ ಗೊತ್ತಾಯಿತು? ಗೊತ್ತಾಯಿತು ಅನ್ನುವಂತಹದ್ದನ್ನು ನಮ್ಮ ಇಂದ್ರಿಯಗಳು ಐದರ್ ಥ್ರೂ ದಿ ಐಸ್ ಆರ್ ಥ್ರೂ ದಿ ಶಬ್ದ, ರೂಪ, ರಸ, ಸ್ಪರ್ಶ, ಗಂಧ ಅಂತ ಏನು ಹೇಳ್ತೀವಿ, ಆ ಯಾವುದೋ ಆ ಇಂದ್ರಿಯಗಳಲ್ಲಿ ಯಾವುದೋ ಒಂದರ ಮುಖಾಂತರ ಐ ಆಮ್ ಏಬಲ್ ಟು ಗ್ರಾಸ್ಪ್. ಆಲೋಚನೆ ಅಂತ ಹೇಳಿದಾಗ ಆ ಆಲೋಚನೆ ಅನ್ನುವಂತಹದ್ದಕ್ಕೆ ದೆರ್ ಈಸ್ ನೋ ಸ್ಪೆಸಿಫಿಕ್ ಕಲರ್ ಆ್ಯಂಡ್ ಫಾರ್ಮ್, ಬಟ್ ಸ್ಟಿಲ್ ನಾವೇನು ಹೇಳ್ತೀವಿ, ನನ್ನ ಆಲೋಚನೆ ಏನು ಅನ್ನುವಂತಹದ್ದು ನನಗೆ ಗೊತ್ತಾಯಿತು ಅಂತ ಹೇಳ್ತೀವಿ. ಹೇಗೆ ಗೊತ್ತಾಯಿತು? ಆಲೋಚನೆ ಅನ್ನುವಂತಹದ್ದಕ್ಕೆ ಒಂದು ಸ್ಪೆಸಿಫಿಕ್ ಕಲರ್ ಫಾರ್ಮೇ ಇಲ್ಲದೆ ಹೋದರೂ ಕೂಡ ಅದು ನನಗೆ ಗೊತ್ತಾಯಿತು ಅಂತ ನಾನು ಅನೌನ್ಸ್ ಮಾಡಿದ್ದೀನಿ ಅಂತಂದರೆ ಹೇಗೆ ನನಗೆ ಗೊತ್ತಾಯಿತು ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದಿ ವೇದಾಂತ ಹೇಳ್ತಾ ಇರುವಂತಹ ಜ್ಯೋತಿ. ಲೌಕಿಕದಲ್ಲಿ ಯಾವ ಬೆಳಕಿನ ಕಾರಣದಿಂದ ಕೆಲವು ವಸ್ತುಗಳು ನನ್ನ ಗಮನಕ್ಕೆ ಸಿಕ್ತು, ದಟ್ ಬೆಳಕು, ಲೌಕಿಕ ಬೆಳಕು ಕೆನಾಟ್ ಸಿ ದಿ ಥಾಟ್. ಆದರೆ ಇದೇ ಆಲೋಚನೆಯನ್ನ ನಾನು ಗ್ರಹಿಸಿದೆ, ನಾನು ನೋಡಿದೆ, ನನಗೆ ಗೊತ್ತಾಗ್ತು ಅಂತ ನಾನು ಹೇಳಿದಾಗ ಲೌಕಿಕ ಬೆಳಕಲ್ಲ, ಆಧ್ಯಾತ್ಮದ ಬೆಳಕು, ವೇದಾಂತ ಹೇಳ್ತಾ ಇರುವಂತಹ ಲೈಟ್. ವಿಚ್ ಲೈಟ್? ಯಾವ ಬೆಳಕು ಅದು? ದಟ್ ಈಸ್ ಆತ್ಮವಸ್ತು, ಪರಮಾತ್ಮ ವಸ್ತು. ಭಗವಂತನ ಕಾರಣದಿಂದ ನನಗೆ ಗೊತ್ತಾಯಿತು ಅಂತಂದ್ರೆ ಮನಃಪೂರ್ವಕವಾಗಿ, ಹೃದಯಪೂರ್ವಕವಾಗಿ ಅಂತೆಲ್ಲ ಹೇಳ್ತೀವಿ. ನನಗೆ ಗೊತ್ತಾಗೋಯ್ತು, ನನ್ನ ಹೃದಯ ಹೇಳ್ತಾ ಇದೆ ಅಂತ ಹೇಳ್ತೀವಿ. ಹೃದಯಕ್ಕೆ ನಾಲ್ಗೆ ಇದೆಯಾ, ಬಾಯಿ ಇದೆಯಾ ಮಾತಾಡೋಕ್ಕೆ? ಅದು ಹೇಳ್ತಾ ಇದೆ ಅಂತಂದರೆ ಹೃದಯ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೂ ನಾವು ಹೇಳ್ತೀವಿ ಹೃದಯ ಹೇಳ್ತು, ಮನಸ್ಸು ಹೇಳ್ತು, ನನಗೆ ಗೊತ್ತಾಯಿತು. ಇಟ್ ಈಸ್ ಆಲ್ ಬಿಕಾಸ್ ಆಫ್ ದಿ ಲೈಟ್. ಜ್ಯೋತಿ, ಆಧ್ಯಾತ್ಮ ಜ್ಯೋತಿ. ಪರಮಾತ್ಮ ಶ್ರೀಕೃಷ್ಣನನ್ನ ದೇವಕಿ ಆಧ್ಯಾತ್ಮ ಜ್ಯೋತಿ ಅಂತ ಕರೀತಾರೆ. ನಿನ್ನ ಬೆಳಕಿನಲ್ಲಿ ಇವೆಲ್ಲವನ್ನ ನಾನು ನೋಡ್ತಾ ಇದ್ದೀನಿ ಭಗವಂತ. ಹೇ ಪರಮಾತ್ಮ, ಯು ಆರ್ ದಟ್ ಲೈಟ್. ಆಧ್ಯಾತ್ಮ ದೀಪ ನೀನು.
ಈ ಆಧ್ಯಾತ್ಮ ದೀಪ ಅನ್ನುವಂತಹ ನನಗೆ ಹೇಗೆ ಈ ಆಲೋಚನೆಗಳನ್ನು ಕೂಡ ನೋಡುವಂತೆ ಮಾಡಿತು ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಪ್ಯೂರ್ ಅಹಂ. ನಮ್ಮಲ್ಲಿ ಅಹಂ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ದಿ ಅಹಂಕಾರ, ದ ಪ್ಯೂರ್ ಅಹಂ ಅಂತಂದರೆ ಯಾವ ಕಾರಣದಿಂದ ಕೆಲವು ಸತ್ಯಗಳು ನನ್ನ ಅರಿವಿಗೆ ಬರೋದಕ್ಕೆ ಸಾಧ್ಯವಾಗ್ತಾ ಇದೆ, ದಟ್ ಈಸ್ ಕಾಲ್ಡ್ ದಿ ಪ್ಯೂರ್ ಅಹಂ. ದಟ್ ಪ್ಯೂರ್ ಅಹಂ ಈ ಬೆಳಕನ್ನು ನನಗೆ ತೋರಿಸ್ಕೊಡ್ತು. ದಟ್ ಪ್ಯೂರ್ ಅಹಂ ಈಸ್ ಯು ದಿ ಲಾರ್ಡ್. ಭಗವಂತ, ಅದು ನೀನು ಪರಮಾತ್ಮ. ಯು ಆರ್ ದಟ್ ಕಾನ್ಷಿಯಸ್ನೆಸ್. ಅನೇಕ ಸಂದರ್ಭಗಳಲ್ಲಿ ಲೌಕಿಕದ ಅನೇಕ ಅಂಟುನಂಟುಗಳೊಂದಿಗೆ ನಾವು ಸಿಕ್ಕಾಕೊಂಡಾಗ ನಾವು ಹೇಳ್ತೀವಿ, ಹೇ ಭಗವಂತ, ವೇರ್ ಆರ್ ಯು? ಎಲ್ಲಿದೆಯಪ್ಪ ನೀನು? ಇಷ್ಟು ಕಷ್ಟಪಡ್ತಾ ಇದ್ದೀನಿ, ನಾನು ನಿನ್ನ ಭಕ್ತ, ನಿನಗೆ ಇಷ್ಟನ ನಾನು ಇಷ್ಟು ಕಷ್ಟಪಡೋದು? ಎಲ್ಲಿದೆಯಾ ನೀನು? ನೋಡ್ತಾ ಇದೆಯಾ ನಾನು ಕಷ್ಟಪಡೋದನ್ನ? ನಾವೇ ಪ್ರಶ್ನೆ ಮಾಡ್ತೀವಿ. ಯಾಕೆ ಅಂತಂದರೆ ಆ ಸಂಕಟನ ನಾವು ಅನುಭವಿಸೋದಕ್ಕೆ ನಾವು ಶಕ್ತಿ ಕಳ್ಕೊಂಡ್ಬಿಟ್ಟಿರ್ತೀವಿ. ಅಷ್ಟು ಶಕ್ತಿ ಇಲ್ಲ, ಅಷ್ಟು ನೋವು ತಿನ್ನೋ ಶಕ್ತಿ ಇಲ್ಲ. ಆ ನೋವನ್ನ ಅನುಭವಿಸ್ಲೇಬೇಕು. ಆಗ ಭಗವಂತನ ಶಕ್ತಿ ಕೊಡು ಅಂತ ನಾವು ಕೇಳ್ಕೋಬೇಕು. ಆದರೆ ನಾವು ಕೇಳಿದ್ದು ಭಗವಂತ ಎಲ್ಲಿದೆಯಾ ಅಂತ ಕೇಳ್ತಾ ಇದ್ದೀವಿ. ದಟ್ ಇಟ್ ಸೆಲ್ಫ್ ಈಸ್, ನೀ ಎಲ್ಲರೂ ಇರಪ್ಪ, ನನಗೆ ಶಕ್ತಿ ಕೊಡೆಯ ಈ ಒಂದು ನೋವನ್ನು ತಡ್ಕೊಳ್ಳೋದಕ್ಕೆ. ಸೊ ಪರಮಾತ್ಮ ನೀ ಎಲ್ಲಿದೆಯಾ ಅಂತ ಅನೇಕ ಬಾರಿ ನಾವು ಪ್ರಶ್ನೆ ಮಾಡ್ತೀವಿ. ಪ್ರತಿ ಕ್ಷಣ ನಮ್ಮ ಗಮನ ಆತ್ಮನ ಬಳಿಗೆ ಸಾಗಬೇಕು. ಅನೇಕ ಸಂದರ್ಭಗಳಲ್ಲಿ ನೋವು, ಸಂಕಟ, ಹತಾಶ ಇವೆಲ್ಲ ನಮ್ಗೆ ಯಾಕೆ ಬರುತ್ತೆ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ನಾನು ಭಗವಂತನಿಂದ ದೂರ ಇದ್ದೀನಿ, ನಾನು ಅವನ ಹತ್ರ ಹೋಗ್ಬೇಕು. ಅವನ ಹತ್ರ ಹೋಗೋದಕ್ಕೆ ನಮಗೊಂದು ಮಾರ್ಗ ಬೇಕು, ಒಂದು ಸನ್ನಿವೇಶ ಬೇಕು, ಒಂದು ಸಿಚುಯೇಷನ್ ನಿರ್ಮಾಣ ಆಗಬೇಕು. ಸೊ ಅದು ಕಷ್ಟ ಆಗ್ಬೋದು, ನೋವಾಗ್ಬೋದು, ಸಫರಿಂಗ್ಸ್ ಆಗ್ಬೋದು, ಯಾವುದೋ ಒಂದು ಮೂಲಕ ನಾನು ಭಗವಂತನನ್ನ ಜ್ಞಾಪಕ ಮಾಡ್ಕೋತೀನಿ. ಸೊ ಪ್ರತಿ ಕ್ಷಣ ನಮ್ಮ ಗಮನ ಆತ್ಮನ ಬಳಿಗೆ ನಾವು ಸಾಗಬೇಕು ಅಂತ ಹೇಳಿ ನಮಗೆ ಜೀವನದಲ್ಲಿ ಅನೇಕ ಸನ್ನಿವೇಶಗಳು ಎದುರಾಗ್ತಾ ಇರುತ್ತೆ. ಆದ್ದರಿಂದ ಭಗವಂತ ನೀನು ಎಲ್ಲಿದೆಯಾ ಅಂತ ನಾವು ಪ್ರಶ್ನೆ ಮಾಡಿದ್ರೆ, ಭಗವಂತ ಬೇರೆ ಎಲ್ಲೂ ಇಲ್ಲ. ಹೀ ಈಸ್ ವೆರಿ ಮಚ್ ವಿತ್ ಅಸ್. ಇಲ್ಲೇ ಇದ್ದಾನೆ. ಇಲ್ಲೇ ಇದ್ರೂ ಕೂಡ ನಮ್ಮ ಗಮನ ಅವನ ಹತ್ರ ಹೋಗಿಲ್ಲ. ಯಾಕೆ ಹೋಗಿಲ್ಲ ಅಂತಂದ್ರೆ, he is very ordinary, he is very simple, he is ನಿರ್ವಿಶೇಷ, he is ನಿರ್ಗುಣ, he is ನಿರ್ವಿಕಾರಿ. ಏನೂ ಅಲ್ಲದೇ ಇರೋನು, ಆದರೆ ಎಲ್ಲವೂ ಅವನೇ ಆಗಿದ್ದಾನೆ. ಏನೂ ಅಲ್ಲದೇ ಇರೋನಾಗಿರೋದ್ರಿಂದ ನಮ್ಮ ಗಮನ ಏನೇನನ್ನೂ ನೋಡ್ತಾ ಇದೆ. ಏನೂ ಅಲ್ಲದೇ ಇರುವಂತಹ ಭಗವಂತ ಇಲ್ಲೇ ಇದ್ರೂ ಭಗವಂತನನ್ನ ನಾವು ನೋಡ್ತಾ ಇಲ್ಲ. ಆದ್ದರಿಂದ ಯಾವುದೋ ಒಂದು ಸಂದರ್ಭದಲ್ಲಿ ಭಗವಂತ ವೇರ್ ಆರ್ ಯು ಅಂತ ನಾವು ಕೇಳ್ತಾ ಇದ್ದೀವಿ ಅಂತಂದ್ರೆ, ಇಟ್ ಈಸ್ ಎ ಹಿಂಟ್. ನೀನು ಆತ್ಮನ ಬಳಿಗೆ ಇನ್ನೇನು ಹೆಜ್ಜೆ ಹಾಕಿ ಹೋಗ್ಬೇಕು. ನೀ ಅಲ್ಲಿ ಹೋದಾಗ ನಿನಗೆ ಸಮಾಧಾನ ಆಗುತ್ತೆ. ನೀ ಏನು ಕಷ್ಟ ಅಂತ ಹೇಳ್ಕೊತಾ ಇದೆಯಾ, ಯಾವುದನ್ನ ನೀನು ನೋವು ಅಂತ ಹೇಳ್ತಾ ಇದೆಯಾ, ಆ ನೋವಿನ ಪರಿಹಾರಕ್ಕಾಗಿ ನೀನು ಭಗವಂತನನ್ನು ಹುಡುಕ್ತಾ ಇದೆಯಾ. ಅವನೇನೇ ಹುಡುಕೋ ಅವಶ್ಯಕತೆ ಇಲ್ಲ. ಹಿ ಈಸ್ ವಿತ್ ಯು ಓನ್ಲಿ. ನಿನ್ನ ಪ್ಯೂರ್ ಕಾನ್ಷಿಯಸ್ನೆಸ್, ದೇಹ, ಮನಸ್ಸು, ಇಂದ್ರಿಯವನ್ನು ಬದಿಗೊರಿಸಿ ಅವನನ್ನು ನೋಡುವ ಪ್ರಯತ್ನ ಮಾಡು. ಅವನಲ್ಲೇ ಇದ್ದಾನೆ. ಸೊ ಹೀಗೆ ಪರಮಾತ್ಮನನ್ನ ನೋಡಿ ದೇವಕಿ ಪರಮಾತ್ಮನ ಈ 10 ಗುಣಗಳಿಂದ ಪರಮಾತ್ಮನನ್ನ ಅವಳು ಸ್ತುತಿ ಮಾಡ್ತಾಳೆ. ನಷ್ಟೇ ಲೋಕೆ ದ್ವಿಪರಾರ್ಧ ವಸಾನೆ ಮಹಾಭೂತೇಶ್ವಾದಿಭೂತಂ ಗತೇಶು ವ್ಯಕ್ತೇ ವ್ಯಕ್ತಂ ಕಾಲವೇಗೇನ ಯಾತೆ ಭವಾನೇಕಃ ಶಿಷ್ಯತೆ ಶೇಷಸನ್ನಃ. ನಷ್ಟೇ ಲೋಕೆ. ನಷ್ಟೇ ಲೋಕೆ ಮೀನ್ಸ್ ಡ್ಯೂರಿಂಗ್ ಪ್ರಳಯ. ಲೋಕ ಅಂತ ಜಗತ್ತು. ಲೋಕ, ಲೋಕೆ ಅಂತಂದ್ರೆ ಲೋಕ, ಜಗತ್ತು. ನಷ್ಟೇ ಅದು ನಾಶವಾಗುವಂತಹದ್ದು. ದಟ್ ಈಸ್ ಕಾಲ್ಡ್ ಪ್ರಳಯ. ಸೊ ಪ್ರಳಯ ಕಾಲದಲ್ಲಿ ದ ಹೋಲ್ ವರ್ಲ್ಡ್ ಈಸ್ ನಷ್ಟ, ನಾಶ ಆಗುತ್ತೆ. ಇಟ್ ಈಸ್ ಡಿಸಾಲ್ವಿಂಗ್. ಇಡೀ ವಿಶ್ವ ಲೀನವಾಗ್ತಾ ಇರುವಂತಹ ಸಮಯ. ಈ ಪ್ರಳಯ ಅನ್ನುವಂತಹದ್ದು
ಯಾವಾಗ ಸಂಭವಿಸುತ್ತೆ? ಪ್ರಳಯ ಅನ್ನುವಂತಹದ್ದು ಯಾವಾಗ ಉಂಟಾಗತ್ತೆ? ದ್ವಿಪರಾರ್ಧ ಅವಸಾನೆ. ಪ್ರಳಯ ಯಾವಾಗ ಆಗತ್ತೆ ಅಂತಂದ್ರೆ ಅಟ್ ದಿ ಎಂಡ್ ಆಫ್ ದ್ವಿಪರಾರ್ಧ. ದ್ವಿಪರಾರ್ಧ ಅಂತಂದ್ರೆ ಏನು? ನಮ್ಮ ಶಾಸ್ತ್ರ, ನಮ್ಮ ವೇದಾಂತ ಈ ಸಂದರ್ಭದಲ್ಲಿ 4 ರೀತಿಯ ಪ್ರಳಯಗಳನ್ನು ನಮಗೆ ಪರಿಚಯ ಮಾಡಿಕೊಡುತ್ತೆ. ಮೊದಲನೇ ಪ್ರಳಯ ಅಂತಂದ್ರೆ ಇಟ್ ಈಸ್ ಕಾಲ್ಡ್ ನಿತ್ಯ ಪ್ರಳಯ. ನಿತ್ಯ ಪ್ರಳಯ ಅಂತಂದ್ರೆ ದ ವರ್ಲ್ಡ್ ಕಮ್ಸ್ ಟು ಎನ್ ಎಂಡ್, ನೋ ಮೋರ್ ಜಗತ್ತು. ಸೊ ನಿತ್ಯ ಪ್ರಳಯ ಅಂತಂದ್ರೆ ಪ್ರತಿನಿತ್ಯ ಈ ಪ್ರಳಯ ಆಗ್ತಾ ಇದೆ. ಜೊತೆಗೆ ಈ ಪ್ರತಿನಿತ್ಯ ಪ್ರಳಯದ ಸಮಯದಲ್ಲಿ ಈ ವಿಶ್ವ ಅನ್ನುವಂತಹದ್ದು ಕೂಡ ಕೊನೆ ಆಗ್ತಾ ಇದೆ. ಹೇಗೆ ಆಗ್ತಾ ಇದೆ? ಈ ನಿತ್ಯ ಪ್ರಳಯ ಅನ್ನುವಂತಹದ್ದು ಯಾವಾಗ ಆಗುತ್ತೆ? ಇಟ್ ಹ್ಯಾಪನ್ಸ್ ಇನ್ ಅವರ್ ಸ್ಲೀಪ್. ನಮ್ಮ ನಿದ್ರೆಯಲ್ಲಿ ಈ ವಿಶ್ವ ಅನ್ನುವಂತಹದ್ದು ನಾಶವಾಗತ್ತೆ. ಯಾಕೆ ಅಂತಂದ್ರೆ ನಿದ್ರೆ ಅಂತ ಹೇಳಿದಾಗ ನಿದ್ರೆಯಲ್ಲಿ ನಮ್ಮ ಜೊತೆ ಯಾವುದೂ ಇರೋದಿಲ್ಲ. ನಮ್ಮ ಜೊತೆ ಯಾವುದು ಇರೋದಿಲ್ಲ ಅಂತಂದ್ರೆ ನಮ್ಮ ಜೊತೆ ನಾನು ಅನ್ನುವ ಅರಿವು ಕೂಡ ಇರೋದಿಲ್ಲ. ನಾನು ಇದ್ರೆ ಜಗತ್ತು, ನಾನೇ ಇಲ್ಲ, ದೇರ್ ಇಸ್ ನೋ ಜಗತ್ತು. ನಿದ್ರೆಯಲ್ಲಿ ನನಗೆ ನಿದ್ರೆ ಬಂದಿದೆ ಅಂತಂದ್ರೆ ನನ್ನ ಜೊತೆ ನಾನು ಎಂಬ ಅರಿವು ಕೂಡ ಇರಬಾರ್ದು. ಸೊ ನಮ್ಮ ಜೊತೆ ಯಾವುದೂ ಇರೋದಿಲ್ಲ. ಆ ಯಾವುದು ಇಲ್ಲದೆ ಇರುವಂತಹದ್ದನ್ನ ಈ ವಿಶ್ವ ನಿದ್ರೆಯಲ್ಲಿ ಈ ಪ್ರಪಂಚ ಅನ್ನುವಂತಹದ್ದು ಕೂಡ ಕೊನೆಯಾಗತ್ತೆ. ಇದು ಮೊದಲನೇದು. ಎರಡನೇ ಪ್ರಳಯ ಯಾವಾಗ? ನೈಮಿತ್ತಿಕ ಪ್ರಳಯ ಅಂತ ಹೇಳ್ತಾರೆ. ನಮ್ಮ ನಿದ್ದೆಯಲ್ಲಿ ಪ್ರಪಂಚ ನಾಶ ಆಗುವಂತಹದ್ದನ್ನ ನಿತ್ಯ ಪ್ರಳಯ. ನೈಮಿತ್ತಿಕ ಪ್ರಳಯದಲ್ಲಿ ಬ್ರಹ್ಮನ ನಿದ್ರೆಯಲ್ಲಿ ಇದಾಗತ್ತೆ. ಬ್ರಹ್ಮ ನಿದ್ರೆಗೆ ಹೋದಾಗ ಈ ನೈಮಿತ್ತಿಕ ಪ್ರಳಯ ಅನ್ನುವಂತಹದ್ದು ಸಂಭವ ಆಗತ್ತೆ. ಸೊ ಈ ಬ್ರಹ್ಮದೇವ ಯಾವಾಗ ನಿದ್ದೆ ಮಾಡ್ತಾನೆ? ಬ್ರಹ್ಮನ ಒಂದು ಹಗಲು ಮತ್ತು ಒಂದು ರಾತ್ರಿ ಅಂತಂದ್ರೆ ಬ್ರಹ್ಮನ ಒಂದು ಹಗಲು ಈಸ್ ಕಾಲ್ಡ್ 1000 ಚತುರ್ಯುಗ. ಬ್ರಹ್ಮನ ಒಂದು ಹಗಲು ಅಂತಂದ್ರೆ 1000 ಚತುರ್ಯುಗ. ಬ್ರಹ್ಮನ ಒಂದು ರಾತ್ರಿ ಅಂತಂದ್ರೆ ಅಗೇನ್ 1000 ಚತುರ್ಯುಗ. ಒಂದು ಚತುರ್ಯುಗ ಅಂತಂದ್ರೆ ದೇರ್ ಆರ್ 4 ಯುಗಾಸ್. 4 ಯುಗ ಅಂತಂದ್ರೆ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಈ 4 ಯುಗಗಳು ಒಟ್ಟಿಗೆ ಸೇರಿ ಅದು ಮುಗಿದಾಗ ಅಥವಾ ಅವೆಲ್ಲವನ್ನ ಸೇರಿಸಿ ಒಂದು ಚತುರ್ಯುಗ ಅಂತ ಕರಿತೀವಿ. ಒಂದು ಚತುರ್ಯುಗ ಅಂತಂದ್ರೆ ಅದರ ಸಮಯ ಎಷ್ಟು ಅಂತಂದ್ರೆ 43,20,000 ವರ್ಷಗಳನ್ನ ಒಂದು ಚತುರ್ಯುಗ ಅಂತ ಹೇಳ್ತಾರೆ. ಸೊ ಈ ರೀತಿಯ 1000 ಚತುರ್ಯುಗಗಳು ಬ್ರಹ್ಮನಿಗೆ ಒಂದು ಹಗಲು. ಮತ್ತೆ ಅಗೇನ್ 1000 ಈ ರೀತಿಯ ಚತುರ್ಯುಗಗಳು ಆದಾಗ ಅದನ್ನ ಅವನ ರಾತ್ರಿ ಅಂತ ಹೇಳ್ತಾರೆ. ಶಾಸ್ತ್ರ ಏನು ಹೇಳುತ್ತೆ? ಕಲಿಯುಗ ಅಂತ ಹೇಳಿದಾಗ ಕಲಿಯುಗದ ಆಯಸ್ಸು 4,32,000 ವರ್ಷಗಳು. ದ್ವಾಪರ ಯುಗ ಅಂತ ಹೇಳಿದಾಗ ದ್ವಾಪರ ಯುಗದ ಆಯಸ್ಸು ಈ ಕಲಿಯುಗಕ್ಕಿಂತ ಡಬಲ್ ಅಂತಂದ್ರೆ 8,64,000 ವರ್ಷಗಳು ದ್ವಾಪರ. ಮತ್ತು ತ್ರೇತಾಯುಗ ಅಂತ ಹೇಳಿದಾಗ ಕಲಿಯುಗದ 3ರಷ್ಟು ಅಂತಂದ್ರೆ 12,96,000 ವರ್ಷಗಳು ಈ ತ್ರೇತಾಯುಗಕ್ಕಿದೆ. ಸತ್ಯಯುಗ ಅಂತಂದ್ರೆ ಅಲ್ಲಿ 17,28,000 ವರ್ಷಗಳು. ಹೀಗೆ ಒಂದು ಸತ್ಯಯುಗ, ಒಂದು ತ್ರೇತಾಯುಗ, ಒಂದು ದ್ವಾಪರ, ಒಂದು ಕಲಿಯುಗ ಸೇರಿ ಒಂದು ಚತುರ್ಯುಗ. ಟೋಟಲ್ ಒಂದು ಚತುರ್ಯುಗದ ಆಯಸ್ಸು 43,20,000 ವರ್ಷಗಳು. ಸೊ ಈ ರೀತಿ ಬ್ರಹ್ಮ 1,000
ಚತುರ್ಯುಗಗಳು ಅವನಿಗೆ ಮುಗಿದು ಹೋದಾಗ ಅವನು ನಿದ್ರೆಗೆ ಹೋಗ್ತಾನೆ. ಅವನ ನಿದ್ರೆಯಲ್ಲಿ ಈ ಒಂದು ವಿಶ್ವ ಅನ್ನುವಂತಹದ್ದು ನಾಶವನ್ನು ಹೊಂದತ್ತೆ, ಪ್ರಳಯವನ್ನು ಹೊಂದತ್ತೆ. ಸೊ ಇಲ್ಲಿ ದೇವಕ್ಕೆ ಹೇಳ್ತಾ ಇದ್ದಾಳೆ ದ್ವಿಪರಾರ್ಧೆ. ಸೊ ಪರಾರ್ಧೆ ಮೀನ್ಸ್ ಬ್ರಹ್ಮನ 50 ವರ್ಷವನ್ನ ಒಂದು ಅರ್ಧ. ದ್ವಿಪರಾರ್ಧ 50 + 50, ದಟ್ ಈಸ್ ಬ್ರಹ್ಮನ 100 years. ಸೊ ಬ್ರಹ್ಮ ಆಲ್ಸೋ ಡೈಸ್, ಅವನಿಗೂ ಕೂಡ ಮರಣ ಅನ್ನುವಂತಹದ್ದಿದೆ ಬ್ರಹ್ಮನಿಗೆ. ಯಾವಾಗ ಅಂತಂದ್ರೆ ದ್ವಿಪರಾರ್ಧೆ, ಬ್ರಹ್ಮನ ಆಯಸ್ಸು ಇಲ್ಲಿ ದ್ವಿಪರಾರ್ಧ ಅಂತ ಈ ರೀತಿಯಲ್ಲಿ ಹೇಳಿದ್ದಾರೆ. ಬ್ರಹ್ಮನ ಆಯಸ್ಸು ಮುಗಿದು ಬ್ರಹ್ಮಲೋಕ ಅನ್ನುವಂತಹದ್ದು ಕೊನೆಯಾಗುವಂತಹದ್ದನ್ನ ಬ್ರಹ್ಮನ ನಿದ್ರೆಯಲ್ಲಿ ನೈಮಿತ್ತಿಕ ಪ್ರಳಯ, ಬ್ರಹ್ಮನೇ ನಾಶವಾದಾಗ ಬ್ರಹ್ಮಲೋಕ ಕೊನೆಯಾದಾಗ ದಟ್ ಈಸ್ ದಿ ಥರ್ಡ್ ಪ್ರಳಯ. ಅದನ್ನ 3ನೇ ರೀತಿಯ ಪ್ರಳಯ ಅಂತ ಹೇಳಿ ಅದನ್ನ ಪ್ರಾಕೃತಿಕ ಪ್ರಳಯ ಅಂತ ಕರೀತಾರೆ. ದ ಲಾಸ್ಟ್ ಒನ್, 4ನೇ ಪ್ರಳಯ ಯಾವುದು ಅಂತಂದ್ರೆ ದಟ್ ಈಸ್ ಕಾಲ್ಡ್ ಆತ್ಯಂತಿಕ ಪ್ರಳಯ. ಇಟ್ಸ್ ಎ ವೆರಿ ವಂಡರ್ಫುಲ್ ಡಿಸ್ಕ್ರಿಪ್ಷನ್, ಆತ್ಯಂತಿಕ ಪ್ರಳಯ. ಈ ಆತ್ಯಂತಿಕ ಪ್ರಳಯ ಅಂತಂದ್ರೆ ದ ಅಲ್ಟಿಮೇಟ್ ಪ್ರಳಯ. ಈ ಅಲ್ಟಿಮೇಟ್ ಪ್ರಳಯ ಯಾರಿಗೆ ಆಗುತ್ತೆ, ಯಾರಿಗೆ ಇದರ ಅನುಭವ ಸಿಗುತ್ತೆ? 4 ರೀತಿಯ ಪ್ರಳಯಗಳಲ್ಲಿ ನಿತ್ಯ ಪ್ರಳಯ ಅಂತ ಹೇಳಿದಾಗ ನಮ್ಮ ನಿದ್ರೆಯಲ್ಲಿ ಅದು ನಿತ್ಯ ಪ್ರಳಯ ಆಗತ್ತೆ. ನಮ್ಮ ಜೊತೆ ವಿಶ್ವ ಇರೋದಿಲ್ಲ, ನಮ್ಮ ಜೊತೆ ಪ್ರಪಂಚ ಇಲ್ಲದೆ ಇರೋದು ಅಂತ ಅನ್ನೋದು ನಮ್ಮ ಎಚ್ಚರದ ಅವಸ್ಥೆಗೆ ನಾವು ನಿದ್ರೆ ಹೋದ ನಂತರದಲ್ಲಿ ನಮ್ಮ ಅನುಭವಕ್ಕೆ ಬರುತ್ತೆ. ಅದು ಅರ್ಥ ಆಯಿತು. 2ನೇದು ನೈಮಿತ್ತಿಕ ಪ್ರಳಯ ಅಂತ ಹೇಳಿ ಬ್ರಹ್ಮನ ದ್ವಿಪರಾರ್ಧೆ, ಅವನ ರಾತ್ರಿಯಲ್ಲಿ ಅವನು ನಿದ್ರೆಗೆ ಹೋದಾಗ 2ನೇ ಪ್ರಳಯ ಆಗತ್ತೆ, ನೈಮಿತ್ತಿಕ ಪ್ರಳಯ. 3ನೇ ಪ್ರಳಯ ಅಂತಂದ್ರೆ ಬ್ರಹ್ಮನ ಆಯಸ್ಸು ಮುಗಿದು ಬ್ರಹ್ಮಲೋಕ ನಾಶ ಆದಾಗ 3ನೇ ಪ್ರಳಯ. 4ನೇ ಪ್ರಳಯದ ಅನುಭವ ಯಾರಿಗೆ ಆಗುತ್ತೆ? ದಿಸ್ ಆತ್ಯಂತಿಕ ಪ್ರಳಯ ಅಂತ ಶಾಸ್ತ್ರ ಇದನ್ನು ಹೇಳ್ತಾ ಇದೆಯಲ್ಲ, ಈ ಪ್ರಳಯ ಯಾರಿಗೆ ಆಗತ್ತೆ, ಹೇಗೆ ಆಗತ್ತೆ, ಇದರ ಅನುಭವ ಹೇಗಿದೆ ಅಂತಂದ್ರೆ ಇಟ್ ಹ್ಯಾಪನ್ಸ್ ಓನ್ಲಿ ಫಾರ್ ಎ ಸಾಧಕ. ಒಬ್ಬ ಯೋಗಿಗೆ ಆಗುವಂತಹ ಅನುಭವ ಇದು. ಒಬ್ಬ ಯೋಗಿ, ಒಬ್ಬ ಸಾಧಕ ಮೋಕ್ಷವನ್ನ ಗಳಿಸಿಕೊಂಡಾಗ, ಯಾವಾಗ ಒಬ್ಬ ಸಾಧಕ ತನ್ನ ಸಾಧನೆಯ ಮೂಲಕ ಆತ್ಮ ಸಾಕ್ಷಾತ್ಕಾರ ಅನ್ನುವಂತಹದನ್ನ ತಿಳ್ಕೊಂಡಾಗ he realizes that he is not the body, he is not the mind, he is not even the intellect. ಬಂಧನ ಮತ್ತು ಮೋಕ್ಷ ಅನ್ನುವಂತಹದ್ದು ಎಲ್ಲಿಯವರೆಗೆ ನಾವು ಶರೀರದಲ್ಲಿ ಆಸಕ್ತಿಗಳಾಗಿರ್ತೀವಿ ಅಲ್ಲಿಯವರೆಗೆ ಈ ಸ್ವರ್ಗ, ನರಕ, ಬಂಧನ, ಮೋಕ್ಷ ಇವೆಲ್ಲವನ್ನ ನಾವು ಮಾತನಾಡ್ತಾ ಇರ್ತೀವಿ. ಯಾವಾಗ ವೆನ್ ವಿ ರಿಯಲೈಸ್, ಒಬ್ಬ ಯೋಗಿ ಅವನಿಗೆ ಈ ಒಂದು ಸಾಕ್ಷಾತ್ಕಾರ ಅನ್ನುವಂತಹದ್ದಾಗತ್ತೆ. ನಾನು ಈ ದೇಹ ಅಲ್ಲ, ನಾನು ದೇಹದಾರಿಯೇ ಅಲ್ಲ, ನಾನು ಈ ಮನಸ್ಸಲ್ಲ, ನಾನು ಶುದ್ಧ ಪ್ರಜ್ಞೆ, ಪ್ಯೂರ್ ಕಾನ್ಷಿಯಸ್ನೆಸ್ ಅಂತ ಯಾವಾಗ ಅವನಿಗೆ ಗೊತ್ತಾಗುತ್ತೆ, ದಟ್ ಈಸ್ ಹಿಸ್ ಅಟೈನ್ಮೆಂಟ್ ಆಫ್ ಮೋಕ್ಷ. ಯಾವಾಗ ಒಬ್ಬ ಸಾಧಕನಿಗೆ ಮೋಕ್ಷದ ಅನುಭವ, ಮೋಕ್ಷದ ಪರಿಚಯ ಆಗತ್ತೆ, ದೆನ್ ಫಾರ್ ಹಿಮ್ ದ ಜಗತ್ ಎಂಡ್ಸ್. ನೋ ಮೋರ್ ಪ್ರಪಂಚ ಫಾರ್ ಎ ಸಾಧಕ, ಫಾರ್ ಎ ಯೋಗಿ. ಸೊ ಕೃಷ್ಣನನ್ನ ದೇವಕಿ, ನೀನು ಅಂತ ಮಹಾಪುರುಷಪ್ಪ, ನೀನು ಮೋಕ್ಷವನ್ನ ಗಳಿಸಿಕೊಂಡಿರುವಂತಹ ಮಹಾಯೋಗಿ, ಯೋಗಿಗಳಲ್ಲಿ ಮಹಾಯೋಗಿ ನೀನು, ಯು ಆರ್ ದಟ್. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.
ಓಂ ನಮಃ ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣೆಗಳಲ್ಲಿ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.